ಶುರು ಮಾಡಿ. ನಾರಪ್ಪ, ಹೇ ಕೇಳೋ, ಇಲ್ಲೇನೋ ಶಕ್ತಿ ಇದೆಯಂತೂ. ಎಲ್ರು ಬಾಣ ಚುಚ್ಚಿ ಸಾಯ್ತಾ ಇದ್ದಾರೆ. ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು, ನನ್ನ ಮಗಳನ್ನ ಬಿಟ್ಬಿಡು. ಒಬ್ಬ ತಂದೆಯಾಗಿರೋ ನಿನ್ ಕಷ್ಟನ ಅರ್ಥ ಮಾಡ್ಕೋತೀನಿ, ಆದ್ರೆ ಒಬ್ಬ ಗಂಡ್ಸಿನ ಕಷ್ಟನೂ ನೀನು ಅರ್ಥ ಮಾಡ್ಕೋಬೇಕು ತಾನೆ. ಒಳ್ಳೆ ಮಾಲಿಟ್ಟಿದ್ಯಾ ಒಳಗಡೆ, ಆಮೇಲೆ 3 ಪೆಗ್ ಹಾಕೊಂಡ್ ಬರ್ತೀನಿ. ಆಮೇಲೆ ಕುತ್ಕೊಂಡು ಏನು ಅಂತ ಮಾತಾಡೋಣ, ಸರಿನೋ? ಬಿಟ್ಬಿಡು. ಇದೇ ಮಾತು ನಾನು ನಿನ್ಗೆ ಹೇಳ್ತಿರೋದು. ಲಾರಿನ ಬಿಡು ಅಂತ. ಬಿಟ್ಟ? ಅದು ಸಣ್ಣ ಹುಡುಗಿ ಕಣೋ. ಮತ್ತೆ ನನಗೆ ಯಾಕೋ ಹೆಣ್ಣು ಹುಡುಗಿ ತರ ಕಾಣ್ತಿದೆ. ಅವಳು ದೊಡ್ಡೋಳಾಗಿದ್ದಾಳೆ ಅಂತ ಇಡೀ ಊರ್ಗೆಲ್ಲ ಕಾರ್ಡ್ ಹಂಚ್ಬಿಟ್ಟು ಎಲ್ಲರಿಗೂ ಊಟ ಹಾಕ್ಸಿ ಈಗೇನೋ ಮಾತಾಡ್ತಿದ್ಯಾ? ಬಿಟ್ಬಿಡು, ನಿನ್ ಕಾಲಿಗೆ ಬೀಳ್ತೀನಿ. ಬಿಟ್ಬಿಡು. ಛೀ, ನಾಚಿಕೆ ಆಗಲ್ವಾ? ಓ ಬಾಗು ಬಾಬ್ಜಿನಾ? ಇವ್ರೇನೋ ಶಕ್ತಿ ಮತ್ತೆ ದೆವ್ವ ಅಂತ ಹೇಳಿ ಎದುರ್ಕೊಂಡ್ ಸಾಯ್ತಾ ಇದಾರೆ. ಅದೇನಂತ ಸ್ವಲ್ಪ ನೋಡ್ಕೊ. ಇವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ, ನಿಮ್ ಶಕ್ತಿ ಏನಂತ ತೋರಿಸು. ನಮ್ಮ ವ್ಯಾಪಾರಕ್ಕೆ ಪರ್ಮಿಷನ್ ಕೊಡಲ್ಲ. ಹಾಗಂತ ನಮ್ಮ ವ್ಯಾಪಾರಕ್ಕೆ ಇಂಟರ್ಮಿಷನ್ ಕೊಡಬಾರ್ದು. ಈ ತಿಂಗಳ ನಾವು ಕನಿಷ್ಠ 1 ಲೋಡ್ ಆದ್ರೂ ಎತ್ತಬೇಕು. ನಮ್ಗೆ 1 ಲೋಡ್ ಆರ್ಡರ್ ಇದೆ, ಹುಷಾರು. ಅದಲ್ಲ DFO, ಸಿಟಿಯಲ್ಲಿ ಫ್ಯಾಕ್ಟ್ರಿ ಕಟ್ರೆ ಮಾಲಿನ್ಯ, ಬಂಡೆನೂ ಒಡೆದಾಕಿದ್ರೆ ಅದನ್ನು ಮಾಲಿನ್ಯ, ಕಾಡಲ್ಲಿ ಮರ ಕಡಿದ್ರೂ ಮಾಲಿನ್ಯ. ಮತ್ತೆ ನಾವು ದುಡ್ಡನ್ನ ಎಲ್ಲಿ ಸಂಪಾದನೆ ಮಾಡಬೇಕು? ರಾಜಕೀಯನ ಹೆಂಗ್ ಮಾಡೋದು? ರಾಜಕೀಯ ಅಂದ್ರೇನೆ ಕೋಟಿ ಕೋಟಿ ವ್ಯವಹಾರ. ಏನಂತ್ಯ? ಇವನ್ ಸಿಗ್ನೇಚರ್ ನಮ್ಗೆ ಬೇಕಾಗಿಲ್ಲ. ಇವನ್ ಪ್ರಾಣದ ಜೊತೆಗೆ ಆ ಬಾಣ ಬಿಡೋನ್ ಕತೆನೂ ನೋಡ್ಕೊ. ಏಯ್ 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 ನೀವು ಫ್ರೆಂಡ್ಸ್ ಏನೋ? ನೀವೆಲ್ಲ ಮನುಷ್ಯರೇನೋ? ಏನೋ ಒಂದ್ಸರಿ ಕೆಮ್ಮಿದ್ದಕ್ಕೆ ಅದೇನೋ ದೊಡ್ಡ ಕರೋನಾ ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ನಡು ರಸ್ತೆಲ್ಲ ಅಂತ ತಳ್ಬಿಡ್ತೀರಾ? ನೀವು ಮನುಷ್ಯರಾ? ಏಯ್, ಈ ಲಾಕ್ಡೌನ್ ಆಗೋ ಅಷ್ಟರಲ್ಲಿ ನಿಮ್ ಕಾರ್ನ ಬ್ರೇಕ್ ಡೌನ್ ಮಾಡ್ಬಿಡ್ತೀನ್ರೋ. ಹೋಗ್ರಿ. ಈ ಟೈಮಲ್ಲಿ ಯಾರ ಹತ್ರ ಹೋಗ್ಲಿ? ಹೇ ಪ್ರಕಾಶ್, ಹೇಗಿದೆಯೋ? ನೀನ್ ಯಾವಾಗ್ಲೂ ಸ್ಪ್ರೈಟೇ ಕುಡಿತೀಯ ಅಲ್ವಾ? ನೀನ್ ಚಿಕ್ಕವನಿಂದ ಹೀಗೆ ಏನೋ ಒಂದ್ ಮಾತಾಡ್ತಿರ್ತೀಯ. ಮತ್ತಿನ್ನೇನಿಲ್ಲ ಕಣೋ. ನಮ್ ರೂಮಲ್ಲಿ ಎಷ್ಟು ಜನ ಇದ್ದಾರೆ? ಅಯ್ಯೋ ಏನಿಲ್ವೋ. ಆದ್ರೂ ನೀನ್ ಹೇಗೋ ಒಬ್ನೇ ಇರ್ತೀಯ. ಏನ್ ತಿಂತಿದ್ದೀಯಾ? ಸರಿ ಬಿಡು, ನಿನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಏನೋ ಈ ಕಾಲ ಕೊಡ್ಬಂತು. ಬಂದ್ಮೇಲೆ ಮಾತಾಡೋಣ ಬಿಡು. ನೀನ್ ಬಂದ್ಮೇಲೆ ಮಾತಾಡೋದೇನು ಇಲ್ಲ. ನೀನ್ ಸತ್ತೋದ್ಮೇಲೆ ನಿನ್ ಬಗ್ಗೆ ಮಾತಾಡೋರು ಮಾತಾಡ್ಕೋತಾರೆ ಅಷ್ಟೇ. ಅಯ್ಯೋ, ಇವನಿಗೇನಾದ್ರೂ ಗೊತ್ತಾಗ್ಬಿಡ್ತಾ? ಯಾವಾಗ್ಲೂ ಜೋಕ್ಸಾ? ಆದ್ರೂ ನೀನು ಜೋಕ್ಸ್ನ ಒಳ್ಳೆ ಟೈಮ್ಗೆ ಕಟ್ ಮಾಡ್ತೀಯ ಕಣ. ಜೋಕ್ ಅಷ್ಟೇ ಅಲ್ವೋ, ಫೋನ್ ಕೂಡ ಒಳ್ಳೆ ಟೈಮ್ಗೆ ಕಟ್ ಮಾಡ್ತೀನಿ. ಹೊರಗಡೆ ಒಳ್ಳೆ ಟಾಕ್ ಇದೆ.
ಏನ್ ಪವನ್ ಹೇಗಿದ್ಯಾ ಕಣ? ಹಾ ಮ್ಯಾಟ್ರ್ ಏನ್ ಹೇಳು. ಮತ್ತಿನ್ನೇನಿಲ್ವೋ, ನಿಮ್ ರೂಮಲ್ಲಿ ಯಾರ್ಯಾರು ಇರ್ತೀರಿ? ಇಬ್ರಾ? ಅದೇನೋ ಒಬ್ನೇ ಇದೀನಿ ಅಂದಿದ್ಯಲ್ಲೋ. ಅದ್ ಅವಾಗ. ಮತ್ತೀಗ? ನಾನು ಆದ್ಮೇಲೆ ಕೊರೋನಾ. ಓ, ಹೋಮ್ ಕ್ವಾರಂಟೈನಾ? ಸರಿ ಬಿಡು. ಅಯ್ಯೋ ಪಾಪ, ಒಬ್ನೇ ಹೇಗಿದ್ಯೋ? ಹೋಗ್ಲಿ, ನಾನ್ ಬರ್ಲಾ? ಏನೋ ಸುಹಾಸ್, ನಿನಗ್ ನೆನ್ಪಿದ್ಯಾ? ಅವಾಗೆಲ್ಲ ನಾವು ಟೆರೆಸ್ ಮೇಲೆ ಆಟ ಆಡ್ತಿದ್ವಿ, ನೀನು ನನ್ನ ಹಿಡ್ಕೊಳಕ್ ಪ್ರಯತ್ನ ಪಡ್ತಿದ್ದೆ, ಆಮೇಲೆ ಕೆಳಗ್ ಬಿದ್ದೋಗ್ಬಿಡ್ತಿದ್ದೆ. ಇಟ್ಸ್ ಸೋ ಫನ್ನಿ ಅಲ್ವಾ? ನಂಗೇನಷ್ಟು ನಗು ಬರ್ತಿಲ್ವಲ್ಲ. ಹೋಗ್ಲಿ, ಸುಮ್ನೆ ಬರ್ಲಾ? ಸೀರಿಯಸ್ ಆಗಿ ಬೇಡ ಅಂತೀನಿ. ಹೇಳೋ. ಏಯ್, ಕರೋನಾ ಬಗ್ಗೆ ಕಾರ್ಟೂನ್ ಬಂದ್ರೆ ಜಾಸ್ತಿ ಹೊತ್ತು ಕೇಳ್ದೆ ಆಶೋ ಎಂಟ್ರನೋ ಓದ್ತೀನಿ. ನಿಂಗ್ ಗೊತ್ತಲ್ಲ, ನಂಗ್ ಫ್ಯಾಮಿಲಿ ಇದೆ. ಅಂತದ್ರಲ್ಲಿ ಕರೋನಾ ಪೇಷಂಟ್ ಜೊತೆನೆ ಮಾತಾಡ್ತಿರೋದಾ? ಹೇ ವಂಶೀಕೃಷ್ಣ, 15 ದಿನ ಕ್ವಾರಂಟೈನ್ ಅಲ್ಲಿ ಇದ್ದು 16ನೇ ದಿನ ಕಾಲ್ ಮಾಡು. ಅಲ್ಲಿವರೆಗೂ ಕಾಲ್ ಮಾಡ್ಬೇಡ. ನಿನ್ ಬಗ್ಗೆ ಈಗಾಗ್ಲೇ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದ್ ರೇಂಜ್ ಡಿಸ್ಕಷನ್ ನಡೀತಿದೆ. ಫುಲ್ ಪಬ್ಲಿಸಿಟಿ. ಮಾಡ್ರೋ, ಮಾಡೇ ಬಿಡ್ರಿ, ಮಾಡ್ರೋ. ಸತ್ರೆ ಶವ ಕೂಡ ಮುಟ್ಟಲ್ವಂತೂ. ಯಾರು ಕಾಲ್ ಮಾಡ್ಲಿ? ಲೋ ಬ್ಯಾಟ್ರಿ. ಸ್ವಿಚ್ ಆಫ್. ದರಿದ್ರ ಬಂದು ಬೆಲ್ಲಿ ಡ್ಯಾನ್ಸ್ ಆಡ್ತಾ ಇದೆ, ಏನ್ ಮಾಡೋಣ? ಅಕ್ಷಿ. ಟೆಂಪ್ರೇಚರ್ ಕೂಡ ಏರ್ಬಿಟ್ಟಿದೆ. ಗ್ಯಾರಂಟಿ ಇದು ಕರೋನಾನೇ. ಆದ್ರೂ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಈಗ ಎಲ್ಲೋಗೋದಕ್ಕೂ ಸ್ಕೋಪ್ ಇಲ್ಲ. ಕರೋನಾ ಇಟ್ಕೊಂಡು ಹೊರಗೋಗೋ ಬದಲು ಇಲ್ಲೇ ಈ ಕಾಡಲ್ಲಿ ಯಾವುದೋ ಹುಲಿಗೆ ಆಹಾರ ಆಗೋದು ಬೆಟ್ರು. ಸಾಯೋರ್ಗಿದಲ್ಲ ಯಾಕೆ? ನಗುತ್ತಾ ಬಾಳಬೇಕಯ್ಯ, ಎಂದಿಗೂ ನಗುತ್ತಾ ಬಾಳಬೇಕಯ್ಯ. ಇದೇನಿದು? ಫಾರೆಸ್ಟ್ ಅಂದ್ರೆ ಇಷ್ಟು ಭಯಂಕರವಾಗಿರುತ್ತಾ? ಅಯ್ಯೋ ದೇವ್ರೆ. ಬಾಯ್ ಮುಚ್ಚು. ಗಾಡಿ ನಾ ಕಡೆ ಹಾಕು. ಅಮ್ಮ ಇಲ್ಲಿ ನೋಡಮ್ಮ, ಭಯ ಪಡ್ಬೇಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನಾನು ಅವ್ರನ್ನ ಮಾತಾಡ್ಸ್ತಿರ್ತೀನಿ, ನೀವು ಬೇಗ ಇಲ್ಲಿಂದ ಓಡೋಗ್ಬಿಡಿ.
ಹೋಗಕ್ಕಾಗಲ್ಲ. ಇಷ್ಟು ಅನಿಮಲ್ಸ್ ಫುಟ್ ಪ್ರಿಂಟ್ಸ್ ಇದೆ ಅಂದ್ರೆ ಈ ಕಾಡಲ್ಲಿ ಊಟ ಯಾರಿಟ್ರು? ಎಲ್ಲ ದಾರಿ ಒಂದೇ ತರ ಇದೆ. ಛೆ, ಇನ್ನು ಎಷ್ಟು ದೂರ ಹೋಗ್ಬೇಕು? ಹುಲಿ ಇದೆಯಲ್ಲ, ಯಾರಿದು? ಇವನೇನು? ನಿಲ್ಸೋ. ಹೇ, ಇಲ್ಲಿ. ಹೇ, ಹೆಲ್ಪ್, ಇಲ್ಲಿ. ಅಯ್ಯೋ ದೆವ್ವ! ಏಯ್, ನನ್ ದೆವ್ವ ಅಲ್ವೋ? ನನ್ನ ಎದುರಿಗೆ ದೆವ್ವ, ನನಗೆ ತುಂಬಾ ಭಯ. ನನ್ನ ಎದುರಿಗೆ ದೆವ್ವ, ನನಗೆ ತುಂಬಾ ಭಯ. ನನ್ನ ಎದುರಿಗೆ ದೆವ್ವ, ನನಗೆ ತುಂಬಾ ಭಯ. ನನ್ನ ಎದುರಿಗೆ ದೆವ್ವ, ನಂಗೆ ತುಂಬಾ ಭಯ. ಅಯ್ಯೋ, ಏನೋ ನೋಡೋಣ. ಹೌದು, ಅದು ಹುಡುಗಿ ತರ ಇದೆಯಲ್ಲ, ದೆವ್ವನ? ದೆವ್ವ ತರ ಕಾಣಿಸೋ ಹುಡುಗಿನ? ಯಾರಾದ್ರೆ ನಮ್ಗೇನು, ನಾನ್ ಬಂದಿರೋದೇ ಸಾಯಕಲ್ವಾ? ಹೋಗೋಣ. ಏ, ಈ ಕಡೆ ಬಾರೋ. ಹೇ, ನಿನ್ ಹುಡುಗಿನ ದೆವ್ವನ? ಹುಡುಗಿ ಆದ್ರೆ ಇಲ್ಲಿ ಯಾಕೆ ಬಂದೆ? ದೆವ್ವ ಆದ್ರೆ ಯಾವ ದೆವ್ವ? ಕಾಮಿನಿ, ಲಂಕಿನಿ, ಡಾಕಿನಿ, ಶಂಕಿನಿ, ಮೋಹಿನಿ, ನಾಗಿನಿ, ಯಾರಿದು? ಏಯ್, ನಿಲ್ಸೋ. ಏನು? ಕೆಳಗಡೆ ಹುಲಿ ಇದೆ. ಹುಲಿ! ಒಂದ್ ಕಡೆ ಹುಲಿ, ಇನ್ನೊಂದ್ ಕಡೆ ಆಪತ್ತಲ್ಲಿರೋ ಹುಡುಗಿ. ಆದ್ರೂ ಸಾಯಕ್ಕೆ ಅಂತ ಬಂದು ಮತ್ತೆ ಸಾವಂದ್ರೆ ಭಯ ಯಾಕೋ?
ಬಿ ಬ್ರೇವ್, ಕೂಲ್. ಪ್ಲೀಸ್ ನನ್ನ ಮೇಲೆ ಎತ್ತು. ವೇಟ್. ಪ್ಲೀಸ್ ಎದ್ದೇಳಿ, ಎದ್ದೇಳಿ, ಪ್ಲೀಸ್ ಪ್ಲೀಸ್ ಎದ್ದೇಳಿ. ಏಯ್, ಆ, ಆ ಮಾತ್ನ ಹುಡುಗಿಯಾಗಿ ನಾನು ಹೇಳ್ಬೇಕು, ನೀನ್ ಹೇಳ್ತಿದ್ಯಲ್ಲ. ಅಬ್ಬಾ ಎದ್ದೇಳಿ, ಎದ್ದೇಳಿ ಮೊದ್ಲು, ಎದ್ದೇಳಿ ಮೊದ್ಲು. ಏಯ್, ನಂಗೆ ಕೋವಿಡ್. ಆದ್ರೆ ಅದಕ್ಕೆ ಅಂತಿರಲ್ರಿ ಸೋಷಿಯಲ್ ಡಿಸ್ಟೆನ್ಸ್, ಮೋದಿ ಮನ್ ಕಿ ಬಾತ್. ಏಯ್, ನಿನ್ಗೇನಾದ್ರೂ ಏಡ್ಸು ಕ್ಯಾನ್ಸರ್ ಬಂದಿದ್ಯಾ? ಓವರ್ ಆಗಿ ಭಯ ಪಡ್ತಿದ್ಯಾ? ನಮ್ ಜನರೇಷನ್ ಅಲ್ಲಿ ಕೊರೋನಾನೇ ಅಲ್ಲ, ಯಾವ ವೈರಸ್ ಬಂದ್ರೂ ಭಯ ಪಡೋ ಹಾಗಿಲ್ಲ. ನಿನ್ಗಿನ್ನೊಂದು ವಿಷಯ ಗೊತ್ತಾ? ನಾವು ಧೈರ್ಯವಾಗಿದ್ರೆ ನಮ್ಮಲ್ಲಿ ಆಂಟಿಬಾಡೀಸ್ ಆಕ್ಟಿವೇಟ್ ಆಗಿ ಕೊರೋನಾ ವೈರಸ್ನ ತಳ್ಳಿಬಿಡುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ನೀವು ನರ್ಸ್ ಅಂದ್ರೆ 2 ದಿನದಿಂದ ನಾನು ತುಂಬಾ ಭಯ ಪಡ್ತಿದ್ದೆ. ನನ್ನ ಬಾಡಿಲಿ ಆಂಟಿಬಾಡೀಸ್ ವೀಕ್ ಆಗಿ ನನಗೆ ಕರೋನಾ ಬಂದಿರಬಹುದಾ? ಅಕಸ್ಮಾತ್ ಕರೋನಾನೇ ಬಂದಿದ್ರೆ ನಿನಗೆ ಇಷ್ಟೊತ್ತಿಗೆ ಜ್ವರ ಮತ್ತೆ ಡ್ರೈ ಕಾಫ್ ಬಂದಿರ್ಬೇಕಿತ್ತು. ಬಂದಿದ್ಯಾ? ಮತ್ತೆ ನೀವು ಹೆಡ್ ನರ್ಸಾ? ಅಂದ್ರೆ 2 ದಿನಕ್ಕೆ ಮುಂಚೆ 3 ಸರಿ ಕೆಮ್ಮಿದ್ದೆ, ಮತ್ತ ಅದು ಕರೋನಾ ಸಿಂಟಮ್ಸ್ ಅಲ್ವಾ? ಇಲ್ಲಿ ನೋಡು, ಆ ನಿನಗೆ ಕೋವಿಡ್ ಇಲ್ಲ, ಕೋಳಿ ಮೊಟ್ಟೆನೂ ಇಲ್ಲ. ಸುಮ್ನೆ ನೀನ್ ಟೆನ್ಷನ್ ಆಗಿ ನನ್ಗೂ ಟೆನ್ಷನ್ ಕೊಡ್ಬೇಡ. ಅರ್ಥ ಆಯ್ತಾ? ಹೌದಾ? ಗೋ ಕರೋನಾ ಅಂತ ಸಾಯಕ್ ಬಂದೆ, ಈಗ ನೋ ಕರೋನಾ ಅನ್ಸುತ್ತೆ. ಸುಮ್ನೆ ಸಾಯಕ್ ಬಂದ್ಬಿಟ್ಟೆ. ನೀನ್ ಸಾಯೋದಕ್ ಬಂದು ನನ್ನನ್ ಬದುಕಿಸ್ಬಿಟ್ಟೆ. ನಿನ್ನ ಅಮಾಯಕತೆ ನನ್ನ ಪ್ರಾಣ ಉಳಿಸ್ತು. ಏನ್ರಿ ಆಹಾ, ನಿಮ್ಮ ಹೆಸರು? ಸಾಮವೇದ. ಸಾಮವೇದ. ಯಾಕೆ ಹಿಡಿಸ್ಲಿಲ್ವಾ? ಅಯ್ಯೋ, ಇಷ್ಟ ಆಯ್ತ್ರಿ, ತುಂಬಾ ಚೆನ್ನಾಗಿದೆ. ನಾನ್ ಕೇಳಿದ್ದು ನನ್ನ ಹೆಸರು ಬಗ್ಗೆ. ಹೆಸರು ತುಂಬಾ ಚೆನ್ನಾಗಿದೆ ರೀ. ಅಂದ್ರೆ ನಾನ್ ಚೆನ್ನಾಗಿಲ್ವಾ? ಅಯ್ಯೋ, ನೀವು ತುಂಬಾ ಚೆನ್ನಾಗಿದ್ದೀರಾ. ಹೌದು, ನಿನ್ ಹೆಸರು ಹೇಳಲೇ ಇಲ್ಲ. ವಂಶಿ. ವಂಶಿ ಕೃಷ್ಣ. ಸಾಮವೇದ ಅವ್ರೆ, ನೀವ್ ಈ ಫಾರೆಸ್ಟ್ ಯಾಕೆ ಬಂದ್ರಿ? ನಾನ್ ಬರ್ಲಿಲ್ಲ, ನನ್ ಯಾರೋ ಕರ್ಕೊಂಡ್ ಬಂದ್ರು. ಸುಮ್ನಿರ್ರಿ, ನೀವೇನ್ ಚಿಕ್ಕ ಮಗನ ಎತ್ಕೊಂಬರಕ್ಕೆ? ವಂಶಿ ಕೃಷ್ಣ ಎತ್ಕೊಂಡ್ ಬಂದ್ರು ಅಂದ್ರೆ ಇಟ್ ಮೀನ್ಸ್ ಕಿಡ್ನಾಪ್. ಕಿಡ್ನಾಪ್? ಯಾರು? ಯಾಕೆ? ಸಾಮವೇದ ಅವ್ರೆ, ಹಾ, ಚೆನ್ನಾಗ್ ದುಡ್ಡಿರೋರಾ? ಅಷ್ಟೇನಿಲ್ಲ. ಹೋಗ್ಲಿ, ನಿಮ್ಗೂ ನಿಮ್ ಡ್ಯಾಡಿಗೂ ಶತ್ರುಗಳು ಯಾರಾದ್ರೂ ಇದಾರಾ? ವಂಶಿ ಕೃಷ್ಣ, ನೀನ್ ಹಳೆ ಕನ್ನಡ ಮೂವೀಸ್ ಜಾಸ್ತಿ ನೋಡ್ತೀಯಾ? ಅರ್ಥ ಆಗ್ತಿದೆ, ನಡಿ. ಹೊಸ ಕನ್ನಡ ಪಿಕ್ಚರ್ ಅಲ್ಲೂ ಅದೇ ಅಲ್ವಾ ತೋರಿಸ್ತಿರೋದು? ಸಾಮವೇದ ಅವ್ರೆ, ನಿಮ್ ಸಿಂಗಲ್ ಪೀಸ್ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಅದೇ ಪ್ರೇಮ್ ಲೋಕ ಸಿನಿಮಾಲಿ ಜೂಯಿ ಚಾವ್ಲಾ ಹಾಕಿದ್ರು, ನೀವ್ ಹಾಕಿದ್ದೀರಾ? ಏನು ಹೊಗಳಿಕೆನಾ? ನಾನೇನ್ ಸುಮ್ನೆ ಹಾಕೊಳ್ಳಿಲ್ಲ. ನನ್ನ ಫ್ರೆಂಡ್ ಸೌಮ್ಯ ಅಂತ ಒಬ್ಳಿದಾಳೆ, ಫೋಟೋಗ್ರಾಫರ್. ಅದೇನೋ ಫ್ಯಾಷನ್ ಫೋಟೋಗ್ರಫಿ ಇದೆ ಅಂತ ಈ ಡ್ರೆಸ್ ಕೊಡಿಸಿ ಹಾಕೊಳ್ಳೋರ್ಗೂ ಬಿಟ್ಟಿಲ್ಲ. ನನ್ನ ಕರ್ಮ ಬೇರೆ. ಆಗ್ಲೇ ಕಿಡ್ನ್ಯಾಪ್, ಎಸ್ಕೇಪು, ಈ ಕಾಡು, ನೀನು. ಏನೋ ಶಬ್ದ ಬರ್ತಿದ್ಯಲ್ಲ ಈ ಕಡೆ, ಫಾಸ್ಟ್ ಆಗಿ ಹೋಗೋ ತರ. ಏನ್ ಸೌಂಡ್ ಇರ್ಬೋದದು? ಹಾವ? ಸಾಮವೇದ ಅವ್ರೇ, ಹಾವು! ಸಾಮವೇದ ಅವ್ರೆ, ಆಗ್ಲೇ ನೀವು ನನ್ ಮೇಲೆ ಬಿದ್ದಾಗ ಸ್ಲೀಪ್ ವೆಲ್ ಮ್ಯಾಟ್ರಸ್ ತರ ಮೆತ್ತಗಿದ್ರಿ. ಇವಾಗೇನ್ರಿ ಕಲ್ಲಿನ ಶಿಲೆ ಹಾಗೆ ರಫ್ ಆಗಿದ್ದೀರಲ್ಲ? ವಂಶಿ ಕೃಷ್ಣ, ನೆಲದ ಮೇಲೆ ಬಿದ್ದಿದ್ದೀನಿ. ಕರೆಕ್ಟ್.
ನಕ್ಕಿದ್ ಸಾಕು, ಬನ್ನಿ. ಕ್ರೇಜಿ. ಆ ಸೌಂಡು ಎಲಿಫೆಂಟ್ಸ್. ಏನ್ ಆ ಸೌಂಡ್ಸು ಈ ಕಡೆನೆ ಬರ್ತಿದೆ. ಸಾಮ್ಯ ಈ ಕಡೆ. ವಂಶಿ ಕೃಷ್ಣ, ಈಗ ಹೇಗೋ ಹಿಂದಕ್ಕೆ ಹೋಗಕ್ಕಾಗಲ್ಲ. ಹೋದ್ರೆ ಆನೆಗಳ ಪ್ರಾಬ್ಲಮ್. ಈಗ ಯಾವ ಕಡೆ ಹೋಗ್ಬೇಕು? ಈ ಕಾಡಲ್ಲಿ ಯಾವ ಕಡೆ ಹೋದ್ರು ಬರೀ ಪ್ರಾಬ್ಲಮ್ ರೀ. ಹಾ, ಈ ಕಡೆ ಹೋಗೋಣ. ಬಾ. ಏನಾಯ್ತು ವಂಶಕೃಷ್ಣ? ಆ ಗುಬೆಗಳು ಕೂಗೋದ್ ಕೇಳಿಸ್ಕೊಂಡ್ರೆ ನನ್ನ ಎದೆ ಎಲ್ಲ ಡಬಡವ ಅಂತಿದೆ ರೀ. ಪೊದೆ ಇದ್ರೆ, ಹಾವುಗಳಿದ್ರೆ ಈಗೇನ್ ಮಾಡೋದು? ನಿಮ್ ಕಣ್ಣನ್ನೇ ನೋಡ್ಕೊಂಡು ನಡೀತಾ ಇದ್ರೆ ಧೈರ್ಯವಾಗಿರ್ತೀನ್ರಿ. ಅರ್ಥ ಆಗೋಗಿ ಹೇಳ್ ಸಾಯಿ. ನಾವ್ ಈ ಕಡೆ ಹೋಗ್ತಿದ್ವಲ್ವನ್ರಿ, ಹಾ, ಹೀಗ ಹೋಗ್ತಿರುವಾಗ ಹೀಗೆ ಒಬ್ರನ್ನೊಬ್ರು ಹಿಡ್ಕೊಂಡು ಹೋದ್ರೆ ಹಾ, ಅವಾಗೆ ನನಗ್ ಧೈರ್ಯ ಬರೋದ್ರಿ. ಓ, ಹಿಡ್ಕೋ, ನಡಿ. ಇರೋ, ಏನಾಯ್ತ್ರಿ? ನನ್ ಡ್ರೆಸ್ ಸಿಕ್ಕಾಕೊಂಡಿದೆ. ನೋಡ್ತಿದ್ಯಾ ಏನು? ತೆಗಿ, ಬಗ್ಗಿ ತೆಗಿ ವಂಶಕೃಷ್ಣ. ಏನಾಯ್ತು? ಏನ್ರಿ, ನನ್ ಡ್ರೆಸ್ ಕೂಡ ಸಿಕ್ಕಾಕೊಂಡಿದ್ದೆ. ಅದಕ್ಕೆ ಅಂದ್ರೆ ಏನ್ರಿ, ನನ್ನ ಹತ್ರ ಇರೋದು ಒಂದೇ ಶರ್ಟು, ಬನೀನ್ ಕೂಡ ಇಲ್ಲ. ನೀವೇನೋ ಹುಡುಗಿ. ಅಯ್ಯೋ, ನನಗ್ ನಾಚಿಕೆ ಆಗ್ತಿದ್ಯಪ್ಪ. ನೀವೇ ಬಗ್ಗಿ ತೆಗೀರಿ. ವಂಶಕೃಷ್ಣ, ಬಗ್ಗಿ ತೆಗಿಯೋದಲ್ಲ, ಮುಳ್ ತೆಗಿ ಅಂತ ಹೇಳ್ದೆ. ಅದೇನ್ರಿ? ಹುಡ್ಗ ಆಗಿ ನಿನ್ಗೆ ಹಾಗಿದ್ರೆ ನನ್ಗೆ ಹೇಗಿರುತ್ತೆ? ನಿಂದ ನೀನೇ ತಕ್ಕೋ. ಸರಿ. ಅವ್ವ, ಗಟ್ಟಿಯಾಗಿ ಸಿಕ್ಕೊಂಡಿದೆ. ಸ್ವಲ್ಪ ಬಗ್ಗಿ ನಿಧಾನಕ್ಕೆ ತೆಗೆದ್ರೆ ಈಸಿ ಆಗುತ್ತೆ. ಏನೋ ಒಂದ್ ಮಾಡು. ವಂಶಕೃಷ್ಣ, ನೀನ್ ಕಾಣಿಸೋ ಅಷ್ಟು ಅಮಾಯಕ ಅಲ್ಲ. ಅಯ್ಯೋ ಸಾಮೇತ ಅವ್ರೆ, ನಾನು ನೀವ್ ಅನ್ಕೊಂಡಿರೋ ತರ ಅಲ್ಲ ರೀ. ನಿಲ್ಸು, ತೆಗಿ, ತೆಗಿ. ಇನ್ನೋಸೆಂಟ್ ನೋಟ, ರೋಮಿಯೋ ಕಣ್ಣು. ಹೋಗಣ್ವಾ? ಆಕ್ಚುಲಿ ಏನಾಗ್ಲಿಲ್ಲ, ನನಗೇನು ನೆನಪಿಲ್ಲ. ನನಗೇನೋ ಮುತ್ತಿನ ಎಫೆಕ್ಟ್ ಗೊತ್ತಾಗ್ಲಿಲ್ಲ. ನನ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅಯ್ಯೋ, ಏನ್ ಮಾಡೋದಪ್ಪ. ನಿನ್ನ ನಾನು ನೋಡುತ್ತಿದ್ದರೆ ಚಿತ್ರಹಿಂಸೆಗಳು ಅನುಭವಿಸುವೆ. ಡೌಟ್ ಬರ್ತಿದ್ಯಾ?
ನಿನ್ನೆ ಮೊನ್ನೆಯಿಂದ ನಂಗೆ ಸ್ವಂತವಾದ ಈ ಹೃದಯಕ್ಕೇನು ಆಗಿದೆಯೇ, ಇದ್ದ ಹಾಗೆ ಇದ್ದು ಮಾಯವಾಗಿ ಹೋಗಿದೆಯೇ. ಅಡುಮೆಡಲೆಲ್ಲ ಗಿಡ ಮರ ಹತ್ತಿ ಸುತ್ತ ಅವಳನ್ನೇ ಹುಡುಕಿರಲು, ಮುದ್ದು ಮಗುವಿನ ಹಾಗೆ ನಿನ್ನ ಜೊತೆ ಬರುತ್ತಾಳೆ. ನೀಲಿ ನೀಲಿ ಕಣ್ಣಿನ ನಿನ್ನಂದ ಅಲೆಯ ನನ್ನೆದೆ ತಾಕಿದೆ, ಕಾಡುತ್ತಿದೆ ನನ್ನನೆ ನಿನ್ ಪ್ರೀತಿ ಉಯ್ಯಾಲೆ ಆಗಿ ಹೋಗಿದೆ. ನಿಜಾನ ಇದೆಲ್ಲ ನಿನ್ನ ಮಾಯೆಯೇ ಹೇಳು, ಮೌನದೇ ನೀನಿಳಿದೆ ನನ್ನ ಹೃದಯದ ಒಳಗೆ. ನಿನ್ನೆ ಮೊನ್ನೆಯಿಂದ ನಂಗೆ ಸ್ವಂತವಾದ ಈ ಹೃದಯಕ್ಕೇನು ಆಗಿದೆಯೇ, ಇದ್ದ ಹಾಗೆ ಇದ್ದು ಮಾಯವಾಗಿ ಹೋಗಿದೆಯೇ. ಅರೆ ಕಾಡು ಮೆಡಲೆಲ್ಲ ಗಿಡ ಮರ ಹತ್ತಿ ಸುತ್ತ ಅವಳನ್ನೇ ಹುಡುಕಿರಲು, ಮುದ್ದು ಮಗು ಹಾಗೆ ನಿನ್ನ ಜೊತೆ ಬರ್ತಾಳೆ. ನನ್ನ ಉಸಿರನೇ ನಾ ಬೇಡವೆಂದುಕೊಂಡೆ, ನಿನ್ನ ನೋಡಿನೇ ನಾ ಕಳೆದು ಹೋದೆನೆ. ಆ ಭಾವಗಳು ನನಗಿಲ್ಲವೆಂದುಕೊಂಡೆ, ಎದುರು ಬಂದೆಯೇ ಹೊಸ ಜನ್ಮದಂತೆ ನೀನು. ಬೇರೆ ಬೇರೆ ಗಿಳಿಗಳ ಮಾತನ್ನೇ ಬಚ್ಚಿ ಇಟ್ಟಿರುವೆ ಕೊರಳಲ್ಲಿ, ಮಾತು ಹೊರಬರುವ ಮುಂಚೆ ಮುಖನಾದೆನು ನಾನೇ ತಗೋ. ನಿಜಾನ ಇದೆಲ್ಲ ನಿನ್ನ ಮಾಯೆಯೇ ಹೇಳು, ಮೌನದೇ ನೀನಿಳಿದೆ ನನ್ನ ಹೃದಯದ ಒಳಗೆ. ಡೌಟ್ ಬಂದಿದ್ಯಾ? ಏಯ್, ಏನ್ ಮಾಡ್ತಿದ್ಯಾ? ನಾನೇ ನೋಡ್ಲಿಲ್ಲ ರೀ. ನಾನ್ ಕೇಳಿದ್ದೇನು, ನೀನ್ ಹೇಳ್ತಿರೋದೇನು? ಇದನ್ ನೋಡಿ ಅರ್ಥ ಆಗ್ತಿದೆ ನೀನೇನ್ ಮಾಡ್ತಿದ್ಯೋ ಏನ್ ನೋಡ್ತಿದ್ಯೋ. ಅದೇನಂದ್ರೆ ಅದೇನ್ ಗೊತ್ತಾ ರೀ? ಓವರ್ ಆಕ್ಷನ್ ನಿಲ್ಸು. ಹೌದು, ಹುಡ್ಗ ಆಗಿ ನೀನ್ ಮುಂದೆ ನಿಂತ್ಕೊಂಡು ನನ್ನಿಂದೆ ನಡೆಸ್ಬೇಕು, ನೀನೇನು ರಿವರ್ಸ್. ಅಯ್ಯೋ, ನಾನ್ ಮುಂದೆ ನಡಿಬೇಕಾ? ಯಾಕೆ? ಏನ್ ರೋಗ? ರೋಗ ಇಲ್ಲ ರೀ, ತ್ಯಾಗ. ಏನ್ರಿ ಸಾಮ್ಯದವ್ರೆ, ನಾನು ಎಲ್ರ ತರ ಹುಡುಗಿನ ಹಿಂದೆ ನಡೆಸಿ ನಾನ್ ಮುಂದೆ ನಡೆಯೋ ಹುಡ್ಗ ಅಲ್ಲ ರೀ, ಹುಡುಗಿನ ಮುಂದೆ ನಡೆಸಿ ಹಿಂದೆ ಬರೋ ಹುಡ್ಗ ರೀ. ತಂದೆ ವಂಶಿ ಕೃಷ್ಣ. ಹೇಳಮ್ಮ ಸಾಮ್ವೇದ. ಹೇಳಿ ಸಾಮ್ವೇದ ಅವ್ರೆ. ನೀನ್ ಇಷ್ಟೊತ್ ಮಾಡಿದೆ ಸಾಕು, ಮರ್ಯಾದೆಯಾಗಿ ಮುಂದೆ ನಡಿ. ನಾನು ಹಿಂದೆನೆ ಬರ್ತೀನಿ. ಯಾಕೆ? ಬ್ಯಾಕ್ ಅಲ್ಲೇ ಇದ್ದು ಬ್ಯಾಕ್ ನೋಡೋಣ. ಹಾಗಾದ್ರೆ ನಾನ್ ಮುಂದೆ ನಡೆದ್ರೆ ನನ್ ಬ್ಯಾಕ್ ನೋಡ್ತೀರಾ? ವಂಶಿ ಕೃಷ್ಣ, ನಿಂಗೇನಾದ್ರು ಹುಚ್ಚ? ನೀನ್ ನಿಜವಾಗ್ಲೂ ಏನ್ ಮಾತಾಡ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅಯ್ಯೋ ಸಾಮ್ಯದವ್ರೆ, ನಾನ್ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಏನ್ ಮಾತಾಡ್ತಿದ್ದೀನೋ ನನ್ಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡ್ತಿದ್ರೆ ಅರುಂಧತಿ ಸಿನಿಮಾಲಿ ಸೋನು ಸೂದ್ ಇರ್ತಾನಲ್ಲ, ಇಂಟರ್ವಲ್ ಮುಂಚೆನೆ ಬಾಗಿಲು ತೆಗೆದ್ರೆ ಸೌಂಡ್ ಬರುತ್ತಲ್ಲ, ದಬ ದಬ ಆತರ, ಅಂತ ಸೌಂಡ್ ನನ್ನ ಎದೆಲ್ ಬರ್ತಾ ಇದೆ ರೀ. ಈಗ ಹೇಳಕ್ ನಾಚಿಕೆ ಇಲ್ವಾ? ಬಂದಾಗಿಂದ ನೋಡ್ತಿದೀನಿ ಭಯ ಭಯ ಭಯ. ಏನ್ ಅನ್ಕೊಂಡಿದ್ಯಾ ನಿನ್ ಬಗ್ಗೆ ನೀನು? ನಾನು ಹುಡುಗಿ, ನನ್ನ ಮುಂದೆ ನಡಿ ಅಂತಿದ್ಯಾ? ಅಬಲೆ ಅಬಲೆ ಅಂತ ಹೇಳ್ತಿದ್ಯಾ? ನಿನಗೆ ಮನಸ್ಸೇ ಇಲ್ಲವಾ? ಸೌಜನ್ಯ ಶೂನ್ಯನ? ದೇವತೆಗಳಿಗೆ ಅತಿಥಿನ? ತ್ರಿಮೂರ್ತಿಗಳಿಗೆ ಅಸಾಧ್ಯನ? ಅಲ್ಲೋಲ ಕಲ್ಲೋಲ ಮಾಡಿದಂತ ದುಷ್ಟ ನಿಕೃಷ್ಟ ನಿಶುಂಭ, ರಕ್ತ ಬೀಜಾದಿ ರಾಕ್ಷಸ ಸಂಹಾರಣಿ ಅಪರಾಜಿತ ದೇವಿ ಸಂಬಂಧಿನ? ವಿದ್ಯಾಸಂಗದಲ್ಲಿ ಪಂಡಿತ ಪ್ರಕಾಶವನ್ನು ನಿರ್ಮಿಸಿ ವೇದ ವಿಧಾನಗಳನ್ನು, ನಮ್ಮ ಉಪನಿಷತ್ತುಗಳು, ಗೀತೆಗಳನ್ನು, ಗಾರ್ಗಿ ಮೈತ್ರೇಯಿ ವಿದೂಷಿಗಳಿಗೆ ಇರುವ ಬುದ್ಧಿಗೆ ಒಂದೇ ಏಟಿನಲ್ಲಿ ಎಲ್ಲವ ಗೆಲ್ಲಬಲ್ಲ ಪರಾಕ್ರಮಶಾಲಿ ಅಪ್ರತಿಮ ವೀರನಾಗಿ ಆ ಕಲಿಯುಗದಲ್ಲಿ ನೆರವಾಗಿ ಅತಿನೀತಿಯನ್ನು ಹೇಳಿಕೊಟ್ಟು ರಾಜನೀತಿಯನ್ನು ಅರೆದು ಕುಡಿದ ರಾಜ ರಮಣಿ ಶಿರೋಮಣಿ ಅಬಲ ರಸವತಾರನು ಅಲ್ಲದೆ ಇವರೆಲ್ಲ ಹೆಂಗಸ್ರೇ ಅಲ್ವಾ? ಒಬ್ರೇ ಮುಂದ್ ಬಂದ್ರಲ್ವಾ? ನೀವು ಕೂಡ ಮುಂದೆ ನಡೀರಿ. ಅಷ್ಟೇ, ನಿನ್ ಮುಂದೆ ಹೋಗಲ್ಲ. ಕೈ ತೆಗಿ, ಮರ್ಯಾದೆಯಾಗಿ ನಿನ್ ಮುಂದೆ ನಡಿ. ಬೇಡ ರೀ, ಬೇಡ ಪ್ಲೀಸ್. ಸರಿ ಬಿಡು, ನಡಿ. ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ಒಂದೇ ಸರಿ ಗ್ರೂಪ್ ಸಾಂಗ್ ಆಡೋ ತರ ಇದಾರಿ. ವಂಶಿ ಕೃಷ್ಣ, ನಡಿ.
ಏನೋ ನೀವು ಮುಂದೆ ಇದ್ದೀರಾ ಅನ್ನೋ ಧೈರ್ಯದಲ್ಲಿ ನಡೀತಾ ಇದ್ದೀನ್ರಿ. ಏಯ್ ವಂಶಕೃಷ್ಣ, ಬಿಡೋದಿಲ್ಲ. ಹಿಂಗೆ ಹೇಳೋದು. ಏಯ್ ಬಿಡುತ್ತೀಯಾ? ನಾನ್ ಬಿಡಲ್ಲ. ವಂಶಕೃಷ್ಣ, ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ಬಿಡು. ಅಯ್ಯೋ ನಾನ್ ಬಿಡಲ್ಲ. ಬಿಡೋ. ಏನ್ರಿ ಸಾಮೇದ ಅವ್ರೆ, ನೀವೇನ ದೊಡ್ಡ ಡೇರ್ ಡೆವಿಲ್ ಅನ್ಕೊಂಡ್ರೆ ನೀವೇನ್ರಿ ಏನ್ ಗೊತ್ತಾ ಸಾಮೇದ ಅವ್ರೆ, ಎಷ್ಟ್ ಚೆನ್ನಾಗಿ ಕೊಂಬೆ ಹಿಡ್ಕೊಂಡ್ಬಿಟ್ರಿ. ಏಯ್, ಇನ್ನು 2 ದಿನದಲ್ಲಿ ಲೋಡ್ ಹೋಗ್ಬೇಕು, ಇಲ್ಲ ಅಂದ್ರೆ ದೊಡ್ಡವ್ರ ಹತ್ರ ಮಾತು ಕೇಳ್ಬೇಕು. ಸಾರಾಯಿ ಬಂದಿದೆ, ಹೋಗಿ ಕುಡ್ಕೊಂಡ್ ಬನ್ನಿ. ಇಲ್ಲಿ ನೋಡು ಕಿಶೋರ್, ಹೀಗ್ ಮಾಡಿದ್ರೆ ನಾವ್ ಇವತ್ತಿಗೆ ಅಡ್ಗೆ ಮಾಡ್ದ ಹಾಗೆ ಇನ್ನು ಹೆಚ್ಚ ಇಲ್ವಲ್ಲ? ಹೋಗ ಈ ಕಡೆಯಿಂದ. ಏಯ್, ಇದು ಏಯ್, ಅದರಿಂದ ಚೆನ್ನಾಗಿದೆ. ನಿನ್ಗೇನೋ ಕೆಲ್ಸ? ಇದನ್ನ ಹೆಚ್ಚಬಹುದಲ್ಲ? ಇಡಲಿ ಇಡ ಅದನ್ನ ಅಲ್ಲಿಡು. ಆ, ಹೋಗು. ಅಬ್ಬಾ ಕತ್ತೆ. ಹೌದು ಕಣೋ ಯಾದಯ್ಯ, ಒಂದು ವರ್ಷದಲ್ಲಿ 5-6 ತಿಂಗಳು ನೀನು ಹೊರಗಡೆ ಇರ್ತೀಯ ಅಲ್ವಾ? ಹೆಂಡತಿ ಮಕ್ಳು ಏನ್ ಹೇಳೋದಿಲ್ವಾ? ನನ್ ಹೆಂಡತಿ ದೇವತೆ, ಮಹಾತಾಯಿ. ಹೌದು, ನಿನ್ ಫಸ್ಟ್ ನೈಟ್ ಹೇಗಾಯ್ತು ಯಾದಯ್ಯ? ಆ, ಛೀ, ಪೋಲಿ. ಆಹಾ. ಕಿಶೋರ್, ಅದನ್ನ ಯಾರಾದ್ರೂ ಕೇಳ್ತಾರಾ? ಏನೋ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಓ, ನನ್ ಫಸ್ಟ್ ನೈಟ್ ನನ್ ಫಸ್ಟ್ ಅಯ್ಯೋ ನೈಟ್ ನಾಚಿಕೆ. ಹಾ, ನನ್ ಹೆಂಡತಿ ಅಯ್ಯೋ ಹೇಳಪ್ಪ. ದೇವತೆ. ಹಾ. ನನ್ ಮೊದಲನೇ ರಾತ್ರಿ ಹಾ. ನಾನ್ ಮಂಚದ ಮೇಲೆ ಮಲಗಿದ್ದೆ. ನನ್ ಹೆಂಡತಿ, ಅಮ್ಮ, ಹೆಂಡತಿ ಅನ್ಬಾರ್ದು, ಮಹಾತಾಯಿ, ಆಹಾ. ದೇವತೆ ಹೌದಾ? ಬಂದು ಮಂಚದ ಹತ್ರ ನಿಂತ್ಕೊಂಡ್ಲು. ನಾನು ಎದ್ದು ನಿಂತ್ಕೊಂಡೆ. ನಾನು ಅವಳನ್ನ ನೋಡ್ದೆ, ಅವಳು ನನ್ನನ್ನು ನೋಡಿದ್ಲು, ಅರ್ಥ ಮಾಡ್ಕೊಂಡ್ಲು. ಹೋಗಿ ಮಂಚದ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಕೊಂಡ್ಲು. ನಾನು ಹೋಗಿ ನೆಲದ ಮೇಲೆ ಮಲ್ಕೊಂಡೆ. ಇವತ್ತಿಗಿಷ್ಟೆ, ಅವಳು ಮಂಚದ ಮೇಲೆ, ನಾನು ನೆಲದ ಮೇಲೆ. ನನ್ನ 2 ಮಕ್ಕಳಿಗೆ ತಂದೆನ್ ಮಾಡಿದಾಳೆ ಆ ಮಹಾತಾಯಿ. ನಾನ್ ದುಡ್ಡು ತಂದ್ರು ತರದೇ ಇದ್ರು ಮನೇಲೇನೂ ಕಡಿಮೆ ಆಗಿಲ್ಲ. ಆ ಮಹಾತಾಯಿ ದೇವತೆ. ತುಂಬಾ ಚೆನ್ನಾಗಿದೆ. ಆಹಾ. ಇರ್ರಿ ಇದಕ್ಕಿಂತ ಸೂಸೈಡ್ ಬೆಟರ್ ರೀ. ವಂಶಕೃಷ್ಣ, ಹಾ, ನೀನೇನ್ ಮಾಡ್ತೀಯಾ? ಏನಿಲ್ಲ ರೀ, ಚಿಕ್ಕ ಜಾಬ್. ಚಿಕ್ ಜಾಬ್ ದೊಡ್ಡ ಜಾಬ್ ಅಂತ ಕೇಳಿಲ್ಲ ವಂಶಕೃಷ್ಣ, ಯಾವ ಜಾಬ್ ಅಂತ ಕೇಳ್ದೆ. ಬಿಡ್ರಿ, ವೇಸ್ಟ್ ನನ್ ಜಾಬ್. ಮತ್ತೆ ನಿನ್ಗೆ ಇಷ್ಟ ಆಗಿರೋ ಕೆಲ್ಸ ಯಾವ್ದು? ಫಿಲ್ಮ್ ಮೇಕಿಂಗ್. ನೀನ್ ಕತೆಗಳು ಕಟ್ಟೋದಲ್ದೆ ಕತೆ ಹೇಳ್ತೀಯ ಕೂಡ? ಕೇಳ್ರಿ ಇಲ್ಲಿ, ಏನ್ರಿ ಹೀಗೆ ಹೇಳ್ಬಿಟ್ರಿ? ನಾನ್ ಕತೆ ಬರೆದ್ರೆ ಬ್ಲಾಕ್ ಬಸ್ಟರ್. ಹಾಗಾದ್ರೆ ಒಂದ್ ಕತೆ ಹೇಳು, ಅದು ಬ್ಲಾಕ್ ಬಸ್ಟರ್ ಇಲ್ವೋ ನಾನ್ ಹೇಳ್ತೀನಿ. ಓಕೆ. ಓಪನ್ ಮಾಡಿದ್ರೆ ಹೈವೇಯಲ್ಲಿ ಸುಮಾರು 30-35 ವರ್ಷದ ಒಬ್ಬ ವ್ಯಕ್ತಿ ಹೈ ಸ್ಪೀಡ್ ಅಲ್ಲಿ ಜೋರಾಗಿ ಓಡ್ ಬರ್ತಾ ಇರ್ತಾನೆ. ಅವನೇ ಈ ಸಿನಿಮಾ ಹೀರೋ. ವೇಟ್ ಹಾ, ಇಷ್ಟೊತ್ತು ಏನ್ ಹೇಳ್ದೆ? ಅವನೇ ನಮ್ಮ ಸಿನಿಮಾದಲ್ಲಿ ಹೀರೋ. ಆಹಾ, ಅದಕ್ಕೂ ಮುಂಚೆ ಓಡಿ ಬರ್ತಿರ್ತಾನೆ. ಅದಕ್ಕಿಂತ ಮುಂಚೆ 35 ವರ್ಷದ ಯುವಕ. 35 ವರ್ಷ ಹೌದು, ಯುವಕ. ಎಸ್. ನಿನ್ ಸಿನಿಮಾದಲ್ಲಿ ಹೀರೋ. ಏನ್ರಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ದೆ ಹೀರೋ ಆಗ್ಬೇಕು ಅಂದ್ರೆ ಆ ಸ್ಟೇಜ್ ಆಗೇ ಆಗುತ್ತೆ ರೀ. ಈಗ ಶರಣ್ ಇದಾರಲ್ಲ, ಅರ್ಥ ಆಯ್ತು. ಆಹಾ, ಈ ತರ ಏಂಜಲ್ ಹುಡುಗಿ ನನ್ನ ಲೈಫಿಗೆ ಬಂದ್ರೆ ಅಪ್ಪ, ಲೈಫ್ ಕಲರ್ಫುಲ್ ಆಗ್ಬಿಡುತ್ತೆ. ಆಕ್ಚುಲಿ ನನ್ನ ಬಗ್ಗೆ ಅವಳಿಗೆ ಏನ್ ಅನ್ಸುತ್ತೋ
ತಿಳ್ಕೊಂಡು ಆಮೇಲೆ ಪ್ರಪೋಸ್ ಮಾಡೋಣ. ವಂಶಕೃಷ್ಣ ಏನ್ ಯೋಚಿಸ್ತಿದ್ಯಾ? ಏನಿಲ್ಲ. ನಿಮ್ಮನ್ನು ಕೇಳ್ಬೋದಾ? ವಂಶಕೃಷ್ಣ ನಿನ್ಗೆ ಎಷ್ಟ್ ಜನ ಮಕ್ಳು? ಇಲ್ಲ, ಹುಟ್ಟೋದಿಲ್ಲ. ಹುಟ್ಟಲ್ವಾ? ಯಾಕೆ? ಏನಾದ್ರೂ ಪ್ರಾಬ್ಲಮ್ಮಾ? ನನ್ಗಿನ್ನೂ ಮದ್ವೆ ಆಗಿಲ್ಲ. ಓ, ಹಾಗಾದ್ರೆ ಗರ್ಲ್ ಫ್ರೆಂಡ್ ಯಾರಾದ್ರೂ ಇರ್ತಾರೆ, ಹೇಳು. ಆದ್ರೂ ನನ್ನ ಯಾರು ಲವ್ ಮಾಡ್ತಾರ್ರಿ? ಅದು ನಿಜಾನೇ. ಒಳ್ಳೆ ಸರಿ ಆಯ್ತಲ್ಲ. ಸಾರಿ, ಒಂದ್ ವೇಳೆ ಯಾರಾದ್ರೂ ಬಂದು ನಿಂಗೆ ಐ ಲವ್ ಯು ಹೇಳಿದ್ರೆ ನಿನ್ ರಿಯಾಕ್ಷನ್ ಏನು? ನೀವು ಹೇಳ್ದಾಗೆ ಯಾರಾದ್ರೂ ಐ ಲವ್ ಯು ಅಂದ್ರೆ ಆ ನೆಕ್ಸ್ಟ್ ಮಿನಿಟೇ ನನ್ನ ಹೃದಯ ನಿಂತೋಗುತ್ತೆ ಅನ್ಸುತ್ತೆ ರೀ. ಯಾಕೆಂದ್ರೆ ನಾನೊಬ್ಬ ಅನಾಥ. ಇದುವರೆಗೂ ಆ ಮಾತು ನನ್ಗೆ ಯಾರು ಹೇಳಿಲ್ಲ ರೀ. ಈಗೊಂದು ಹುಡುಗಿ ಇದ್ರೆ ಸೂಪರ್ ಆಗಿರುತ್ತೆ ಮಾಮ. ಈಗ ಅದನ್ನ ನೆನ್ಪು ಮಾಡ್ಬೇಡ್ವೋ. ಸಖತ್ತಾಗಿರುತ್ತೆ ಕಣ. ಥೂ ಜೊಲ್ ನನ್ ಮಕ್ಳ, ಹೋಗಿ ಕೆಲಸ ಮಾಡಿ ಹೋಗಿ. ಕೆಜಿ ತಿಂತಾರೆ, ರಾತ್ರಿ ಮತ್ತೆ ಹಸಿವಾಗುತ್ತೆ ಅಂತ ಒದ್ದಾಡ್ತಾರೆ. ಕಳ್ಳನ್ ಮಕ್ಳು. ಆಹಾ, ಎಲ್ಲೋ ಘಮ ಅಂತಿದೆ. ಅಂದ್ರೆ ಇಲ್ಲಿ ಹತ್ರದಲ್ಲೇ ಯಾರೋ ಇದಾಗಿದೆ. ಯಾರಿರ್ಬೋದು? ಯಾರಿದ್ರೆ ನಮ್ಗೇನ್ರಿ? ಅಲ್ಲೋಗಿ ತಿನ್ಬರ್ಬೋದಲ್ಲ. ಹ್ಮ್ 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 ಬಾ. ಏನು ಏನೋ? ಮನೆಯಿಂದ ಓಡ್ ಬಂದಿದ್ದೀರಾ? ಇಲ್ಲ, ಎತ್ತಕೊ ಬಂದಿದ್ದೀನಿ. ಅದೇ ರೀ, ನೀವು ಹಳ್ಳದಲ್ಲಿ ಬಿದ್ದಿದ್ರಿ, ನಾನು ಎಬ್ಸಿ ಕರ್ಕೊಂಡು. ಬಾಯಿ ಮುಚ್ಕೊಂಡು ತಿನ್ನು. ಬಾಯಿ ಮುಚ್ಕೊಂಡು ಹೇಗ್ ತಿನ್ನೋದ್ರಿ? ಎಲ್ರೂ ಒಟ್ಟಿಗೆ ತಿನ್ಬೇಕಲ್ವಾ? ಚೆನ್ನಾಗಿ ಹೇಳ್ದೆ. ಏನು ಇದು? ಛೀ, ಬಿಡ ನಿನ್ನ. ಚಪಾತಿ ಇಟ್ಟಿಸ್ಕೊಂಡು ನನ್ ಪ್ರಾಣ ತಿಂತೀಯಲ್ಲ. ಒಳ್ಳೆ ಹುಡುಗಿನೇ ಪಟಾಯಿಸ್ಬಿಟ್ಟಿದ್ಯಲ್ಲೋ ರಜಾ. ನಿನ್ಗೂ ಇಷ್ಟ ಆಗ್ಬಿಡ್ತೇನೋ? ನನಗೂ ಇಷ್ಟ ಆಗಿದೆ. ಆ ಕಣ್ಣು, ಮೂಗು, ತುಟಿಗಳು, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಹುಡುಗಿ ಸ್ಪೀಡು. ಹೌದು, ನಿಜ. ನೀವು ನಿಮ್ಮ ಹಸುವನ್ನ ಎಷ್ಟು ಚೆನ್ನಾಗಿ ನಿಗಸ್ಕೊಳ್ತಿದ್ದೀರಾ ಅಂದ್ರೆ ಆ ಹಸುವನ್ನ ಇನ್ ಹೇಗೆ ತೀರ್ಸ್ಕೋತೀರೋ? ಬಿಕ್ಲಿಕ್ಕೆ ಕಣೋ, ಯಾಕೋ ನನ್ ತಗ್ಲಾಕೊಂಡೆ. ಬಿಕ್ಲಿಕ್ಕೇನೋ? ಬಿಡ, ಬಿಡ್ತೀಯ ಅಲ್ವಾ? ಯಪ್ಪ, ಅಯ್ಯೋ ನನ್ ಮಗನ ಇನ್ನೊಂದ್ಸರಿ ಸಿಕ್ಬಿಟ್ರೆ ಕಪಾಳಿಗೆ ಬಾರಿಸ್ಬಿಡ್ತೀನಿ. ಯಾದಯ್ಯ, ಓ ಯಾದಯ್ಯ. ಅಯ್ಯೋ ನೋಡ್ಬಿಟ್ಟ. ಅಯ್ಯೋ ಹೊರಟೋಗ್ಬಿಡಿ. ಅವರೆಲ್ಲ ಕಳ್ಳನ್ ಮಕ್ಕಳು. ಅವ್ರಿಗೆ ಹೇಳೋಕೆ ಹೋಗ್ತಿದ್ದಾನೆ. ಅವ್ರ ಮೊದ್ಲೇ ಹಸುವಿಂದ ಇದ್ದಾರೆ. ಆದ್ರೆ ಅವ್ರನ್ನೂ ಕರೀರಿ, ಎಲ್ರು ಒಟ್ಟಿಗೆ ತಿನ್ನೋಣ. ಏನ್ರಿ? ನೀನ್ ಅನ್ಕೊಂಡಿರೋ ಹಸು ಅಲ್ಲ, ಬೇರೆ ಹಸು ಅವ್ರದ್ದು. ಅವ್ರ ಕಳ್ರು. ಕಳ್ರಾದ್ರೆ ನಮ್ಮ ಹತ್ರ ಏನಿದೆ ಕದಿಯಕ್ಕೆ? ಅರ್ಥ ಆಯ್ತಾ? ನಡಿ. ಏನಪ್ಪ ಮಾಡೋದು? ಎಷ್ಟು ಚೆನ್ನಾಗಿ ಓಡ್ತಾರಪ್ಪ. ಚೆನ್ನಾಗಿರೋದಂದ್ರೇನು? ಅಣ್ಣ ಅಣ್ಣ, ಏನೋ ಹುಡುಗಿ ಸಖತ್ತಾಗಿದ್ದಾಳಣ್ಣ. ಫಿಗರ್ ಅಣ್ಣ. ಎಲ್ಲೋ ಹುಡುಗಿ? ಅಣ್ಣ ಅವಳು ನಿಲ್ಲೇ ನೋಡ್ದೆ ಅಣ್ಣ.
ಇಲ್ಲೇ ಏಯ್ ಯಾವ್ದೋ ಹುಡ್ಗಿ ಬಂದಿದ್ಲಂತಲ್ಲ ಎಲ್ಲೋ ಅವ್ರ ಆಗ್ಲಿ ಓಡೋದ್ರ ಕಣೋ ದಡಿ ನನ್ ಮಗನೇ. ಹೇಳು. ಹೋಗೋ ದಡಿಯ. ಚೀಚಿ ಅಬ್ಬಾ, ನಿನ್ ಕೈ ತಾಗದ್ ಕೂಡ್ಲೆ ಕರೆಂಟ್ ಶಾಕ್ ಕೊಟ್ಟಂಗಾಗಿ ಮೈಯೆಲ್ಲ ಜುಮ್ ಅಂತಿದೆ. ಬಂದು 5 ನಿಮಿಷನೂ ಆಗಿಲ್ಲ, ಅಷ್ಟ್ರಲ್ಲಿ ಅವರಿಗೆ ಏನ್ ಹೇಳಿ ಕಳ್ಸಿದ್ರು? ಏ ಗಂಗಾ, ಅಣ್ಣ ಕೊಡ್ಲಿ, ಇದನ್ ತಗೊಂಡ್ ಹೋಗಿ ಅವಳನ್ನ ಎತ್ಕೊಂಡ್ ಬಾ. ರಾತ್ರಿ ಜಾತ್ರೆನೆ. ನನ್ಗೇನಾಗಲ್ಲ, ನಾನು ಓಡೋದಿಲ್ಲ. ಸಾಮ್ವೇದ್ ಅವ್ರೆ ನನ್ಗಾಗಲ್ಲ, ನಾನು ಓಡಲ್ಲ ಅಂದ್ರೆ ಅವ್ರನ್ನ ಕೈ ಕೊಟ್ಕೊಂಡ್ ಕೂರ್ತಾರೇನ್ರಿ? ಓಡ್ರಿ. ಅವ್ರಿಲ್ ಬಂದ್ರೆ ನಂಗ್ ತಾನೇ ಪ್ರಾಬ್ಲಮ್, ನಿಂಗೇನ್ ಟೆನ್ಷನ್? ಅವ್ರಲ್ಲಿ ನನಗ್ ಪ್ರಾಬ್ಲಮ್ ಮಾಡೋರು ಇದಾರೆ ಅನ್ನೋದೇ ನನ್ ಟೆನ್ಷನ್. ಬನ್ರಿ ಹೋಗೋಣ. ನನ್ಗೆ ಅರ್ಥ ಆಗ್ಲಿಲ್ಲ. ಅವನು ನೋಡೋವರೆಗೂ ನನ್ಗೂ ಅರ್ಥ ಆಗಿರ್ಲಿಲ್ಲ. ಛೀ ಚಿಚೆ ಛೀ 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 ಛೀ. ಚಿಚೆ. ಕೊಂಡವೀಡು ಕೋಟೆ ದಾಟಿ ನುಗ್ಗಿ ಬರುವ ರೀತಿ ಇವನು. ಕೊಂಡವೀಡು ಕಾಡೆ ಆದ್ರೂ ಇವನು ಒಬ್ಬ ಕೊಂಡವೀಡು. ಗುಡಿಗೆ ಅದರಿ ಕಣ್ಣು ತಿರುಗಿ ದಾರಿ ತಪ್ಪೋದಿಲ್ಲ, ಕರುಣೆ ಇಲ್ಲದ ದಾರಿ ದಾಟಿ ಬಂದು ನಿಂತನಲ್ಲ. ಯಮನ ಪಾಶ ಸುತ್ತಮುತ್ತ ಇರುವುದಿಲ್ಲಿ ಎಲ್ಲ, ಬಿಟ್ಟು ಬಿಡು ಪ್ರಾಣ ಎಂದು ಕೇಳುತ್ತಿರುವುದಲ್ಲ. ಕೊಂಡವೀಡು ಕೋಟೆ ದಾಟಿ ನುಗ್ಗಿ ಬರುವ ರೀತಿ ಇವನು. ಏಯ್ ಅಣ್ಣ, ಇಲ್ಲ ಇದಾರ ಅಣ್ಣ ಅವರು. ಏಯ್ ಎಲ್ಲಿದ್ದೀರೋ? ಇವತ್ ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಣ್ಣ. ಆ ನನ್ ಮಕ್ಳನ್ನ ಇಲ್ಲೇ ಕತ್ತರಿಸಿ ಬಿಸಾಕ್ ಹೋಗೋಣ ಅಣ್ಣ, ಬಿಡೋದೇ ಬೇಡ. ಏಯ್ ಸಿಕ್ಬಿದ್ರೆ ಸತ್ರೆ ಅಷ್ಟೇ. ಇಷ್ಟೊತ್ತಿಗೆ ನಮ್ಮವರು ಆ ಹುಡುಗಿನ ಹಿಡ್ದಿರ್ತಾರೆ. ಇಲ್ಲಿಗೆ ಬಂದ್ಮೇಲೆ ನಾನೇ ಮೊದಲು ಹೋಗ್ತೀನಿ. ಏಯ್ ಅಲ್ಲಿ ನೋಡು, ಮೊದ್ಲು ಅವನು ಹೋಗ್ತಾನೆ, ಆಮೇಲೂ ಅವನೇ ಹೋಗ್ತಾನೆ, ಅದಾದ್ಮೇಲೂ ಅವನೇ ಹೋಗ್ತಾನ್ರೋ. ನಾವ್ ಯಾವಾಗ್ಲೋ ನೀವು ನಿಮ್ ಕೆಲಸ ನೋಡ್ಕೊಳ್ರೋ. ಹೇ ಬಾ, ಇಲ್ಲೇ ಎಲ್ಲ ಇರ್ತಾರೆ. ಪ್ಲೀಸ್ ಪ್ಲೀಸ್ ಸಾಮೇದ್ ಅವ್ರೆ ನನ್ ಬಿಟ್ಬಿಡಿ. ಹೇ ನಿಮಗ್ ಬೇಕಾಗಿರೋದ್ ನಾನ್ ತಾನೆ, ಅವ್ನ್ ಬಿಟ್ಬಿಡಿ. ನಾವ್ ಇವನ್ನ ಸಾಯಿಸಿದ್ರು ಕೂಡ ನೀನು ನಮ್ ಜೊತೆನೆ ಬರ್ಬೇಕು. ಆಗಲ್ಲ, ನಿನ್ಗೆ ಬೇರೆ ದಾರಿನೇ ಇಲ್ಲ. ಮುಗ್ಸು. ವಂಶಕೃಷ್ಣ, ಅಣ್ಣ ನಮ್ ನಾಗಣ್ಣ ಸತ್ತೋದ್ನಣ್ಣ. ಹೇಗೆ? ಎಲ್ಲಿಂದನೋ ಬಾಣ ವೇಗವಾಗಿ ಬಂದು ನಾಗಣ್ಣನ ಎದೆನ ಸೀಳ್ತಾಣ. ಆ ಬಾಣದವನೇ ಆಗಿರ್ತಾನಣ್ಣ. ನನಗ್ ಭಯ ಆಗ್ತಿದ್ಯಣ್ಣ, ಹೋಗೋಣ ಅಣ್ಣ. ಅವನೋ ಬಾಣ ಬಿಟ್ಟ ಅಂತ, ಅವನೋ ಪ್ರಾಣ ಬಿಟ್ಟ ಅಂತ. ಭಯ ಪಟ್ಟು ಕಾಡನ್ನ ಬಿಟ್ಟು ಹೋಗಕ್ಕೆ ನಾನು ಭಯ ಪಡೋ ಬಾಪ್ಚಿನಿ ಅಲ್ಲ, ಭಯ ಪಡ್ಸೋ ಬಾಪ್ಚಿನಿ. ನನಗ ಅಹಂಕಾರ ಜಾಸ್ತಿ, ನನ್ ಚಾಕುಗೆ ಹರ್ತ ಜಾಸ್ತಿ. ಅವನೆಂತ ಗಂಡ್ಸಾಗಿರ್ಲಿ, ಧೀರ ಆಗಿರ್ಲಿ, ಅವ್ರ ಅಮ್ಮಂಗೆ ಮಗ ಆಗಿರ್ಲಿ, ಗೊರೆ ನೋಡಿ ಆ ಕಾಡಕ್ಕೆ ಕೇಳಿದ್ರೆ ಅವನ್ ಗುಂಡ್ಗೆ ಒಳಗಡೆ ನನ್ ಚಾಕು ಇಳಿಬೇಕಷ್ಟೇ.
ಈ ಕೆಲ್ಸ ಆದ್ಮೇಲೆ ಅವನನ್ನ ನೋಡ್ಕೊಳ್ಳೋಣ ಅನ್ಕೊಂಡೆ. ಅವನು ಈಗ್ಲೇ ನೋಡಿಲ್ಲ ಅಂದ್ರೆ ಈ ಕೆಲ್ಸ ಆಗೋದಿಲ್ಲ. ಕಳ್ಳನ್ ಮಕ್ಳ ಜೊತೆನೆ ಕಳ್ಳಾಟ ಆಡ್ತಾನ. ಏಯ್, ಮೊದ್ಲು ಅವನನ್ನ ಕಡ್ದು ಆಮೇಲೆ ಮರನ ಕಡಿಯೋಣ. ಲೋಡ್ ಎತ್ತಕ್ ಮುಂಚೆ ಅವನ ಬಾಡಿ ಎತ್ಬೇಕಂಡ್ರು. ರಣವಿದು ರುದಿರವು ಉಕ್ಕಿ ಬರುತ್ತಲಿಹುದು ಡಮ್ ಡಮರುಗ ಪೂರ್ತಿ ಗುಂಡಿಗೆ ಎಲ್ಲ. ಕೊಂಡ ವೀಡು ಕೊಂಡ ವೀಡು ಕೊಂಡ ವೀಡು ಕೊಂಡ ವೀಡು ಕೋಟೆ ದಾಟಿ ನುಗ್ಗಿ ಬರುವ ರೀತಿ ಇವನು. ಬಂ ಭಯದಲ್ಲಿ ಬದುಕೋದು ಕಾಡ ನೀತಿಯಂತೆ, ಬಿದ್ದರೆ ತಾವು ಖಚಿತವಲ್ವಾ? ಕಾಡತಾಯಿ ಹೊಟ್ಟೆ ಬಗೆಯೋ ಕ್ರೂರ ಒಬ್ಬನಂತೆ, ಕಾಡತಾಯಿ ದಾಹ ತೀರ್ಸೋ ವೀರ ಒಬ್ಬನಂತೆ. ಹಿಂಸೆಯನ್ನೇ ಬೇಡುತ್ತಿಹುದು ಬೇಟೆಯೊಂದು ಅಂತೆ, ಅಂದವಾದ ಕಾಡು ಬೆಳಗು ಋಷಿಯು ಒಬ್ಬನಂತೆ. ಏನ್ರಿ ಇಲ್ಲೂ ಕೂಡ ಹಾಗೆ ಎಲ್ಲೋ ಘಮ ಅಂತಿದೆ. ಯಾರಿರ್ಬೋದು? ಯಾರಾದ್ರೆ ನಮ್ಗೇನ್ರಿ? ಅಲ್ಗೋದ್ರೆ ಹೋದ್ರೆ ದಾರಿ ಗೊತ್ತಾಗ್ಬೋದಲ್ವಾ? ಅಲ್ಲಿ ನೋಡಿ. ಅಂದ್ರೆ ಅವತ್ತು ನಾವು ಸೇವ್ ಮಾಡಿದ್ವಲ್ಲ. ಎಸ್, ನಮ್ಮನ್ನ ಸೇವ್ ಮಾಡಿದಂತ ಸೇವಿಯರ್, ಈ ಕಾಡಲ್ಲಿ ವಾರಿಯರ್, ನಮಗೆ ದಾರಿ ತೋರಿಸೋ ಟಾರ್ಚ್ ಬೇರರ್. ಈ ಮಾತಿಗೇನ್ ಕಮ್ಮಿ ಇಲ್ಲ. ಹಾಗೆ ಅನ್ಕೊಂಡಿದೀನಿ, ಆಮೇಲೆ ನಿಮ್ ಇಷ್ಟ. ಆಕ್ಚುಲಿ ನನ್ಗೂ ಹಾಗೆ ಅನ್ಸುತ್ತೆ. ಸರಿ ನಡೀರಿ. ಹಾಯ್ ಸರ್. ಯಾರ್ ಸರ್ ನೀವು? ಆ ಪ್ರಶ್ನೆನ ನಾನ್ ಕೇಳ್ಬೇಕು ಅನ್ಕೋತೀನಿ. ನೀವು ನಂಜಾಕ್ ಬಂದಿದ್ದೀರಲ್ವಾ? ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ಅವಳು ಯಾವಾಗ್ಲೂ ಈಗ ಸರ್ ಯಾರನ್ನೂ ಮಾತಾಡಕ್ ಬಿಡಲ್ಲ, ಏನೋ ಒಂದ್ ಬಗ್ಳುತ್ತಿರ್ತಾಳೆ. ಓ, ಒಳಗ್ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಂದ್ಹಾಗೆ ನೀವ್ ಯಾರು ಅಂತ ಹೇಳಲೇ ಇಲ್ಲ. ನನ್ನ ಹೆಸರು ವಂಶಿ ಕೃಷ್ಣ. ಸಾಯಕ್ ಬಂದಿದ್ದಾನೆ ಅಷ್ಟೇನಾ? ನಿನ್ನ ಹೆಸರು ಏನಮ್ಮ? ನನ್ನ ಹೆಸರು ಸಾಮವೇದ. ಕೊಂದು ತಿನ್ನಕ್ ಬಂದಿದ್ದಾಳೆ. ಅದೇ ತಾನೇ? ಅದೇ ತಾತ, ಅವಳನ್ನ ಎತ್ಕೊಂಡ್ ಬಂದಿದ್ರು. ಎತ್ಕೊಂಡಂದ್ರೆ ಹಿಂಗ್ ಎತ್ಕೊಂಡಲ್ಲ ತಾತ, ಯಾವಾಗ ತಿಂದ್ರೋ ಏನೋ. ಊಟ ಮಾಡಿ. ಏನ್ ಸರ್ ಅದು? ಏನು ಇಲ್ಲಮ್ಮ, ನಮ್ಮ ಮನೇಲಿರೋ ಪ್ರಾಣಿಗಳಿಗೆ ವಾಟರ್ನಲ್ಲಿ ಸಾಲ್ಟ್ ಮಿಕ್ಸ್ ಮಾಡ್ತೀವಿ. ಆದರೆ ಕಾಡಿನಲ್ಲಿರೋ ಪ್ರಾಣಿಗಳಿಗೆ ಸಾಲ್ಟ್ ಹೇಗೆ ಸಿಗುತ್ತೆ? ಮನುಷ್ಯರಿಗಾದ್ರೂ ಪ್ರಾಣಿಗಳಿಗಾದ್ರೂ ಸಾಲ್ಟ್ ಬೇಕೇ ಬೇಕು. ಅದೇ ಸೋಡಿಯಂ. ಈ ಸೋಡಿಯಂ ಲೆವೆಲ್ ಏನಾದ್ರು ಕಡಿಮೆ ಆದ್ರೆ ಹೇಗೆ ನಮಗೆ BP ಕಂಟ್ರೋಲಲ್ಲಿ ಇರೋದಿಲ್ವೋ, ಈ ಮಾಂಸಖಂಡಗಳು ನರಗಳು ಹೇಗೆ ಕೆಲಸ ಮಾಡೋದಿಲ್ವೋ, ಈ ಕಾಡಿನಲ್ಲಿರೋ ಪ್ರಾಣಿಗಳು ಕೂಡ ಅಷ್ಟೇ. ಆದ್ರೆ ಕೆಲವೊಂದ್ಸಲ ಈ ಪ್ರಾಣಿಗಳಿಗೆ ಸೋಡಿಯಂ ಸಿಗದೆ ಅವು ಎಲ್ಲಿ ಬೇಕಂದ್ರಲ್ಲಿ ಅಲ್ಲೆಲ್ಲ ಸತ್ತೋಗ್ತವೆ. ಅದಕ್ಕೆ ಬದುಕಿರೋ ಅಂತ ಪ್ರಾಣಿಗಳು ಈ ಸತ್ತೋಗಿರೋ ಪ್ರಾಣಿಗಳ ಮೂಳೆಗಳನ್ನ ಅವುಗಳಿಗೆ ಸೋಡಿಯಂ ಲೆವೆಲ್ ಕಡಿಮೆ ಆದಾಗ ಆ ಮೂಳೆಗಳನ್ನ ಕೊರೆದು ತಿಂತವೆ. ಅಷ್ಟೇ ಅಲ್ಲದೆ
ಸಾಲ್ಟ್ಗೋಸ್ಕರ ಅಲ್ಲಿ ಇಲ್ಲಿ ಅಂತ ಮೈಲಿಗಟ್ಲೆ ಹೋಗ್ಬಿಡುತ್ತವೆ. ಈ ವಿಷಯನ ಸರ್ಕಾರ ಗಮನಿಸಿ ಅದು ಕೂಡ ಇದ್ರ ಕಡೆ ಗಮನ ಕೊಡ್ತಾ ಇದೆ. ಈಗ ನನ್ನ ಕೈಲಾದಷ್ಟು ನಾನು ಕೂಡ ಅಂದ್ರೆ ಈ ಸತಿ ಫಾರೆಸ್ಟಿಗೆ ಬಂದ್ಮೇಲೆ ಹೀಗೆ ಸಾಲ್ಟ್ ಎತ್ಕೊಂಡ್ ಬರ್ಬೇಕು. ನೈಸ್. ಯಾವಾಗ್ಲೂ ಕಾಡಿಂದ ತಗೊಳೋದ್ ಮಾತ್ರ ಅಲ್ಲ, ಆವಾಗ ನಾವು ಕೂಡ ಅಡವಿ ದೇವಿಗೆ ಏನಾದ್ರೂ ಕೊಡ್ತಾ ಇರಬೇಕು. ಅಣ್ಣ, ಏನು? ನಿಮ್ಮಿಬ್ರು ಕತೆ ಕೇಳ್ತಾ ಇದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೋವಿಡ್ ಇದೆಯೋ ಇಲ್ಲೋ ನಿನಗಂತೂ ಗೊತ್ತಿಲ್ಲ, ಕಿಡ್ನಾಪ್ ಮಾಡಿದ್ಯಾರೋ ಆಕೆ ಗೊತ್ತಿಲ್ಲ. ತಾತ ಸರ್ ಪರವಾಗಿಲ್ಲ. ಥ್ಯಾಂಕ್ಸ್ ಅಂಕಲ್. ಸಾರಿ, ಯಾಕೋ ಹಾಗೆ ಹೇಳ್ಬೇಕು ಅನ್ಸ್ತಿದೆ. ಪರವಾಗಿಲ್ಲ, ನನಗೆ ತಾತ ಅಂದ್ರೆ ನಿನ್ಗೆ ಅಂಕಲ್ಲೇ ಅಲ್ವಾ, ಅದೇ ಕರೆಕ್ಟು. ಪರವಾಗಿಲ್ಲ ಅಮ್ಮ, ಹಾಗೆ ಕರಿ. ಅಷ್ಟಕ್ಕೂ ಥ್ಯಾಂಕ್ಸ್ ಏನಕ್ಕಮ್ಮ. ಅವತ್ತು ನೀವೇ ಇಲ್ದೆ ಹೋಗಿದ್ರೆ ಇವತ್ ನಾವ್ ಇರ್ತಾ ಇರ್ಲಿಲ್ಲ. ಯಾಕಪ್ಪ ಹಾಗಂತೀಯ? ಅಂಕಲ್, ನಿಮ್ಮನ್ನೇನೊಂದು ಕೇಳಲಾ? ಕೇಳಮ್ಮ. ನೀವು ಈ ವಯಸ್ಸಲ್ಲಿ ಕಾಡಲ್ಲಿ ಹೀಗೆ ಒಬ್ರೆ, ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂತ ಅನ್ಸಿದ್ರೇನೆ. ದಿ ಗ್ರೇಟ್ ಪರಶುರಾಮ್ ಆಚಾರ್ಯ NG ರಂಗ, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ರಿಟೈರ್ಡ್ ಪ್ರೊಫೆಸರ್. ಹಿಂಗ್ ಹೋದ್ರೆ ಅವ್ರು ಸಿಗೋದಿಲ್ಲ. ನೀನ್ ಈ ಕಡೆ ಹೋಗು, ನೀನ್ ಆ ಕಡೆ ಹೋಗು, ಉಳಿದವರು ನನ್ ಜೊತೆ ಬನ್ನಿ. ತಾತ, ಮತ್ತೆ ನಿಮ್ ಫ್ಯಾಮಿಲಿ? ಈ ಭೂಮಿ ಮೇಲೆ ನನ್ನ ಜೊತೆ ಜೀವನನ ಹಂಚ್ಕೊಂಡ ನನ್ನ ಹೆಂಡತಿ, ರಕ್ತ ಹಂಚ್ಕೊಂಡಿರೋ ಮಗ, ರಕ್ತ ಸಂಬಂಧಿಗಳು, ಹೀಗೆ ಎಷ್ಟೋ ಸಂಬಂಧಗಳಿದೆ. ತಾತ, ತಾತ, ಸುಮ್ನಿರಿ ತಾತ. ನನ್ನ ಹೆಂಡತಿ ರೋಡ್ ಆಕ್ಸಿಡೆಂಟಲ್ಲಿ ಸಾಯೋ ಮೊದಲು ಒಬ್ಬನೇ ಒಬ್ಬ ಮಗ ನಿಂತರನೇ ಇದ್ದ ಕಣವನು. ಅವನ ಹೆಸರು ಚಿನ್ನ. ಬಹುಶಃ ಶ್ರುತಿಗೆ ನಿನ್ನ ಹಾಗೆ ಇರ್ತಿದ್ನೇನೋ. ಈ ಕ್ಯಾನ್ಸರ್ ಅನ್ನೋದಿದೆಯಲ್ಲ, ನನ್ನ ಚಿನ್ನನ ನನ್ನಿಂದ ದೂರ ಮಾಡ್ಬಿಡ್ತು. ನನ್ನ ಜೀವನನ ಆನ್ಸರ್ ಇಲ್ಲದೆ ಇರೋ ಕ್ವಶನ್ ಆಗಿ ಮಾಡ್ಬಿಡ್ತು. ಸುಮ್ನಿರಿ ತಾತ, ಸುಮ್ನಿರಿ. ಇನ್ನು ನನ್ನ ಒಡ ಹುಟ್ಟಿದ ಅಣ್ಣಯ್ಯ ಯಾರನ್ನೋ ಪ್ರೀತಿ ಮಾಡಿ ಯಾರಿಗೂ ಕೂಡ ಹೇಳ್ದೆ ಮನೆ ಬಿಟ್ಟು ಹೊರಟು ಹೋದ. ಎಷ್ಟೋ ವರ್ಷಗಳಾದ್ಮೇಲೆ ಗೊತ್ತಾಯ್ತು, ಮನುಷ್ಯರನ್ನ ಪ್ರೇಮಿಸಿ ನಮ್ಮಿಂದ ದೂರ ಆದವನು ಮಣ್ಣನ್ನ ಪ್ರೇಮಿಸಿ ಈ ಪ್ರಪಂಚದಿಂದನೇ ದೂರ ಆಗೋದ. ವ್ಯವಸಾಯ ಮಾಡೋನು ಬೆಲೆ ಜಾಸ್ತಿ ಆಯ್ತು, ಬೆಳೆ ಕಡಿಮೆ ಆಯ್ತು. ಆದ್ರಿಂದ ಸಾಲ ಕೊಟ್ಟು ಸಹಾಯ ಮಾಡಿದವರ ಒತ್ತಡ ಕೂಡ ತುಂಬಾ ಜಾಸ್ತಿ ಆಗೋಯ್ತು. ಅದನ್ನ ತಡ್ಕೊಳಕ್ಕಾಗ್ದೆ ಹೆಂಡತಿ ಮಕ್ಳ ಜೊತೆಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಅಯ್ಯೋ ಪಾಪ. ಅಂಕಲ್, ಹಿಡ್ಕೊಳ್ರ ನನ್ ಮಕ್ಳನ್ನ. ಎಲ್ಲಿಗೆ ಹೋಗ್ತಿರೋ? ನನ್ನ ಕಾಡ್ತಿದ್ದವಳು ಇಬ್ರು ಒಂದೇ ಕಡೆ ಸೆಕ್ಬಿಟ್ರು ಕಣೋ. ಏ ಮುದುಕ,
ಆ ಬಾಣ ಏನು ಗುಡಿಸಲಿದ್ದ ಮೂಳೆಗಳೇನು ಯಾಕೋ ನಮ್ ಹುಡುಗರನ್ನ ಸಾಯಿಸ್ದೆ ನನ್ ಮಗ ನನ್ನ ಅಣ್ಣನ ಕುಟುಂಬ ಸಾಯೋದಕ್ಕೆ ಕಾರಣ ನೀನೇ. ಅದಕ್ಕೆ ಸಾಯಿಸ್ತಾ ಇದ್ದೀನಿ. ನಾವಾ? ನೀವೇ. ನಿಮ್ಮಂತವ್ರ ಮರ ಕಡಿಯೋದ್ರಿಂದ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸ್, ಇದರಿಂದ ಕ್ಯಾನ್ಸರ್, ಬೆಳೆಗಳು ಒಣಗೋಗೋದು, ಈ ತರ ಎಷ್ಟೋ ಪ್ರಾಬ್ಲಮ್ಸ್. ಆ ತರ ಕಡಿಯೋದ್ರಿಂದನೇ ನಮ್ಗೆ ದುಡ್ಡು ಬರುತ್ತೆ. ಆ ತರ ಕಡಿತಿರೋದ್ರಿಂದನೇ ಎಲ್ರಿಗೂ ಕಾಯಿಲೆ ಬರ್ತದೆ. ಒಬ್ಬ ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಆಕ್ಸಿಜನ್ ಬೇಕು ಅಂದ್ರೆ 7 ಮರಗಳು ಬೇಕು. ಅಮೆರಿಕಾದಲ್ಲಿ ಒಬ್ಬ ಮನುಷ್ಯನಿಗೆ 76 ಮರಗಳು, ಚೈನಾದಲ್ಲಿ ಒಬ್ಬ ಮನುಷ್ಯನಿಗೆ 102 ಮರಗಳು. ಅದೇ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ 2 ಮರಗಳು. ಅದಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಅನೇಕ ರೋಗ ಕಾಯಿಲೆಗಳಿಂದ ಪ್ರಾಣ ಕಳ್ಕೊಂತ ಇದ್ದಾರೆ. ಇಷ್ಟು ಗೊತ್ತಿರೋ ನಿನಗೆ ಆ ವಸ್ತುಗಳಿಗಿಂತ ಮನುಷ್ಯನ್ ಪ್ರಾಣ ಮುಖ್ಯ ಅಂತ ಗೊತ್ತಿಲ್ವಾ ನಿನ್ಗೆ ಮುದ್ಕ? ನಮ್ಮವರ ಪ್ರಾಣಗಳನ್ನ ಕಳ್ಕೊಂಡಿದೀನಿ. ಅದಕ್ಕೋಸ್ಕರ ಪ್ರಾಣದ ಬೆಲೆ ಗೊತ್ತಿರೋಕ್ಕೋಸ್ಕರನೇ ಮಾನವರಿಗೆ ಪ್ರಾಣವಾಯು ನೀಡುವಂತ ಮರಗಳಿಗೆ ಹಾನಿ ಉಂಟು ಮಾಡೋವಂತ ನಿನ್ನಂತವನ್ನ ಸಾಯಿಸ್ತಾನೆ ಇರ್ತೀನಿ. ಏಯ್, ಬಿಡೋ ಬಿಡೋ, ನೀನ್ ಮನುಷ್ಯನ ಮೃಗನ? ಮನುಷ್ಯನೇ ಕಣೆ. ನನ್ನೊಳಗಡೆ ಮೃಗ ಹೇಗಿದೆನಂತ ನೋಡ್ತೀಯಾ? ನಾನೆಂತ ಗಂಡ್ಸು ಅಂತ ನೋಡ್ತೀಯಾ? ಏನೋ ನನ್ನ ಮೈಯೇ ಮುಟ್ಟುವಂತ ದೊಡ್ಡ ಗಂಡ್ಸೇನೋ ನೀನು? ಸರ್ ನನ್ಗೆ ಅಷ್ಟೊಂದು ಸೀನ್ ಇಲ್ಲ ಸರ್. ಆ ಹುಡುಗಿನ ಹೊಡೆದ ತಕ್ಷಣ ನನಗೂ ತಡ್ಕೊಳಕ್ಕಾಗ್ಲಿಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಕಾಲಿಗೆ ಬಿಡ್ತೀನಿ ಸರ್. ಸರ್ ಬಿಟ್ಬಿಡಿ ಸರ್ ನನ್ನ. ಸರ್ ನಾನೇನು ಸರ್ ತಪ್ಪಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ಒಂದ್ಸರಿ ಬಿಟ್ಬಿಡಿ ಸರ್. ಸರ್ ಕೈ ಮುಗಿತೀನಿ ಸರ್, ಪ್ಲೀಸ್. ಮರ ಕಡಿದ್ರೆ ಅವನು ಬಂದ, ಅವಳನ್ ಮುಟ್ಟಿದ್ರೆ ನೀನ್ ಬಂದೆ, ನಿನಗ್ ಹೊಡೆದ್ರೆ ಯಾರೋ ಬರ್ತಾರೆ? ಯಾರು ಬರ್ತಾರೆ? ಏ ಗಂಗಾ, ಬರ್ರೋ, ಇವನನ್ನ ಸಾಯಿಸ್ರೋ, ಇವನನ್ನ ಸಾಯಿಸಿ, ಸಾಯಿಸ್ರೋ ಇವನ್ನ, ಸಾಯಿಸಿ. ಪ್ರೀತಿ ಆದ್ರೂ ದ್ವೇಷ ಆದ್ರೂ ಎರಡು ನಂದೇ. ಮಧ್ಯದಲ್ಲಿ ನೀನ್ ಯಾರೋ? ಇಲ್ಲಿ ಮಧ್ಯದಲ್ಲಿ ನೀನ್ ಯಾರೋ? ನಿಜವಾದ ಕತೆ ಶುರುವಾಗಿದ್ದೆ ನನ್ನಿಂದ. ಮಧ್ಯದಲ್ಲಿ ನೀನ್ ಯಾರೋ? ಬೇಡ,
ಬೇಡ 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 ಅಂದ್ರು ಮತ್ತೆ ಮತ್ತೆ ಅದನ್ನೇ ನೆನ್ಪು ಮಾಡ್ತೀಯಾ? ಇವಾಗ ಧ್ವನಿ ಎತ್ತವರು ಇಲ್ಲ, ನಿನ್ ಬಾಡಿ ಎತ್ತವರು ಇಲ್ಲ. ಬಾಕೋ ಬಾಬ್ಜಿ. ಅಂಕಲ್ 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 ನನ್ ಕೈಲಿಂದ ನಡೆಯಕ್ಕಾಗಲ್ಲ. ಈ ಕಾರ್ಡ್ನಿಂದ ಹೇಗೆ ಹೊರಗೋದಂತ ಇದರಲ್ಲಿ ಕ್ಲಿಯರ್ ಆಗಿದೆ. ನೀವು ಹೋಗಿ. ನಿಮ್ಗೇನು ಆಗಲ್ಲ ಅಂಕಲ್. ನನ್ನ ಆಸೆ ಏನ್ ಗೊತ್ತಾ, ಈ ಮರಗಳನ್ನ ಕಾಪಾಡಬೇಕು ಅಂತ, ನೇಚರ್ನ ಬದುಕಿಸೋಣ ಅಂತ ಸೊಸೈಟಿನಲ್ಲಿ ಅವೇರ್ನೆಸ್ಗೋಸ್ಕರ ಬಹಳ ಪ್ರಯತ್ನ ಪಟ್ಟೆ. ಏನಪ್ಪ ಪ್ರಕೃತಿ ಪ್ರೇಮಿಗಳೆಲ್ರು ಗುಂಪು ಕಟ್ಕೊಂಡು ಎಲ್ರು ಒಂದೇ ಸರಿ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಗಿಡ ನೆಡೋ ಕಾರ್ಯಕ್ರಮನ ಹೇಳಿ ನೆಟ್ಬಿಡೋಣ. ನಾವು ಬಂದಿರೋದು ಯಾವ್ದೋ ಗಿಡ ನೆಡೋದ್ರ ಬಗ್ಗೆ ಮಾತಾಡೋಕ್ಕಲ್ಲ, ಮರಗಳ ಕಡಿಯೋದ್ರ ಬಗ್ಗೆ ಮಾತಾಡೋದಕ್ಕೆ. ನಿನ್ಗೇನಾದ್ರೂ ಅರ್ಥ ಆಯ್ತೇನೋ ಕೃಷ್ಣ? ಅದೇ ಸರ್, ನಾವು ಮನುಷ್ಯರನ್ನ ಕಳಿಸಿ ಮರಗಳನ್ನ ಕಡಿಯ ಕಳಿಸಿದಿಲ್ಲ ಸರ್, ಅದ್ರ ಬಗ್ಗೆ. ಸರ್, ಮನುಷ್ಯರ ಪ್ರಾಣಗಳನ್ನ ಅದೆಷ್ಟೋ ವರ್ಷಗಳ ಕಾಲ ಚೆನ್ನಾಗಿ ನೋಡ್ಕೊಳ್ಳೋಂಥ ಮರಗಳನ್ನ ಅಕ್ರಮವಾಗಿ ಅನ್ಯಾಯವಾಗಿ ಕಡಿತಾ ಇದ್ದಾರೆ ಸರ್. ಬಾಗ್ಲು ಗೋಡೆಗಳಿಗೆ ನಾವು ವಾಸ ನೋಡಿದ್ರು ಪರವಾಗಿಲ್ಲ, ಆದ್ರೆ ಅವುಗಳ ಆರೋಗ್ಯನ ಆಯುಷ್ಯವನ್ನ ತಗೊಳ್ಳೋದು ತಪ್ಪು ಅಲ್ವಾ ಸರ್? ತಪ್ಪೆ, 100% ತಪ್ಪೆ. ವಯಸ್ಸು ಕೂಡ, ವಾತಾವರಣ, ಅದೇ ಈ ಸ್ಮಗ್ಲಿಂಗು, ಅದನ್ನ ಕನ್ನಡದಲ್ಲಿ ಏನಂತಾರೋ ಕೃಷ್ಣ? ಅಕ್ರಮ ಸಾಗಣೆ ಸರ್. ಅಕ್ರಮ ಸಾಗಣೆ ತಪ್ಪೆ. ನಾನು ಹೇಳಿ ನೋಡ್ತೀನಿ ಬಿಡಿ ಆ ಹೊರಟ್ ನನ್ ಮಕ್ಳಿಗೆ. ಆದ್ರೂ ಅವರು ಮನುಷ್ಯರಿಗೂ ಮರಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ಮೂರ್ಖು ನನ್ ಮಕ್ಳು. ನೀವ್ ಹೋಗ್ಬನ್ನಿ. ಆದ್ರೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಈಗ ನಿಮ್ಮಂತ ಯುವಕರು ಹೇಗಾದ್ರೂ ಮಾಡಿ ನೇಚರ್ನ ಪ್ರೊಟೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ನ್ಯಾಚುರಲ್ ಆಗಿ ಸಿಗೋ ಆಕ್ಸಿಜನ್ನ ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಬಂದ್ರೆ ಒಬ್ಬ ಮನುಷ್ಯನಿಗೆ ಸುಮಾರು 1 ವರ್ಷಕ್ಕೆ 13 ಲಕ್ಷ ಖರ್ಚಾಗುತ್ತೆ. ಅವಾಗ ಬಡವರಿಗೆ, ಮಿಡಲ್ ಕ್ಲಾಸ್ ಅವರಿಗೆ ಉಸಿರಾಡೋದು ಕೂಡ ಕಷ್ಟ ಆಗುತ್ತೆ. ನಿಮ್ಗೇನು ಆಗಲ್ಲ, ನಿಮ್ಮನ್ನ ನಾವ್ ಹೇಗಾದ್ರೂ ಕಾಪಾಡ್ಕೋತೀವಿ. ನಾವ್ ಹೇಗಾದ್ರೂ ನಿಮ್ಮನ್ನ ಕಾಪಾಡ್ಕೋತೀವಿ ತಾತ. ನಿಮ್ಮನ್ನ ಬೇಡಪ್ಪ ತಾತ. ನನಗೆ ಅರ್ಥ ಆಗ್ತಾ ಇದೆ. ಈ ನೇಚರ್ ಅದು ನನ್ನನ್ನ ತನ್ನ ಹತ್ರ ಕರ್ಕೊಂತ ಇದೆ ಅಂತ. ಇದಕ್ಕಿಂತ ಜಾಸ್ತಿ ಇನ್ನೇನ್ ತಾನೇ ಬೇಕು? ಯಾವ ತಾಯಿ ಹೆತ್ತೋನು ಭಾರವ ಹೊತ್ತೋಳು, ಈ ಗಾಳಿ ಈ ಪಕ್ಕ ಬೀಸಿ ಬಂದು ಹೋರಾಡು ಎಂದೀತು. ಈ ಉಸಿರು ನಿಂತೋಯ್ತಾ, ಕತ್ತಲೆ ಮೂಡೀತಾ, ಮಣ್ಣಲ್ಲಿ ಮಣ್ಣಾಗಿ ನೀನಿಂದು ಇಲ್ಲಿ ಭೂಮಿಲಿ ಸೇರೋದ್ಯಾ. ನಂದೊಂದೇ ಆಸೆ, ನಾ ಸತ್ತೋದ್ರೆ ಈ ಕಾಡ್ನಲ್ಲೇ ಸತ್ತು ಹೋಗ್ಬೇಕು. ಇಲ್ಲೇ ಯಾವ್ದಾದ್ರು ಒಂದು ಮರಕ್ಕೆ ಗೊಬ್ಬರವಾಗಿ ಈ ಪ್ರಕೃತಿಯಲ್ಲೇ ಬೆರೆತು ಹೋಗ್ಬೇಕು.
ಕಾಡು ನನ್ನ ಇಂದು ಲೀನ ಮಾಡಿಕೊಂಡು ಚಿತೆಗೆ ಹೋಗೋ ಕಾಲವು ಬಂತೆ. ಏನು ಮಾಡಲಾಗದೆ ಮುಖವಾಯ್ತು ಕಾಲ, ಎಲ್ಲ ಈಗ ನಿನಗೆ ಆಯಿತೆ. ಸೂರ್ಯನ ಕಿರಣವು ಹರಡಿತೀಗ, ಲೋಕನೇ ಶೋಕದಲ್ಲಿ ಮುಳುಗಿಸ್ಯಾನೆ. ಯಾರಿಗೋ ಯಾತಕೋ ಮಹಾರಾಜ ನಮ್ಮೂರಿನ ದೊರೆಯಂತವನು, ಕಣ್ಣಿಗೆ ಕಾಣದೆ ದೂರಾದರು. ಯಾವೂರಿಗೋ ಎಲ್ಲೋದರೋ. ಆ ಕಾಲದಲ್ಲೇ ಎಷ್ಟೋ ಫಿಲಮಲ್ಲಿ ಇದ್ರ ಬಗ್ಗೆ ತುಂಬಾ ಹೇಳಿದ್ರು. ಅಪ್ಪ ಮಗನ ಬಗ್ಗೆ ಪುರಾಣ ಕಾಲದಿಂದಲೂ ಬಹಳಷ್ಟು ಕಥೆಗಳಿದಾವೆ. ಎಲ್ಲೋ ಇರುವಂತ ಒಂದು ಚಿಟ್ಟೆಗೂ ಎಲ್ಲೋ ಸುನಾಮಿ ಭೂಕಂಪಕ್ಕೂ ಲಿಂಕ್ ಇರುತ್ತಂತೆ. ಆಗ ಅರ್ಥ ಆಗ್ಲಿಲ್ಲ ಆದ್ರೆ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಅಲ್ಲಿ ಚೈನಾಲಿ ಯಾವನೋ ಏನೋ ತಿನ್ನಂತೆ, ಅದರಿಂದ ಕರೋನಾ ಇಂಡಿಯಾಗ್ ಬರೋದಂದ್ರೇನು, ಆ ಕರೋನಾ ನನಗ್ ಬರೋದು ಅಂದ್ರೇನು? ಆ ಚಾಕೋ ಬಾಬ್ಜಿ ಅಂದ್ರೆ ಯಾರು? ಆದ್ರೂ ಅವನ್ಯಾರ್ರಿ ಒಬ್ಬ ಸೈಕೋ ತರ ಇದ್ದಾನೆ. ನನ್ನ ಬಾಯ್ ಫ್ರೆಂಡ್. ನಿಮ್ ಬಾಯ್ ಫ್ರೆಂಡ್? ಹೌದು, ಕಾಡ್ಗೆ ನನ್ನ ಹುಡ್ಕೊಂಡ್ ಬಂದ. ನೀವು ಕಾಡಲ್ಲಿರೋದು ಅವ್ನಿಗೆ ಹೇಗೆ ಗೊತ್ತು? ಆದ್ರೂ ಅಂತವ್ನ ಹೇಗೆ ಲವ್ ಮಾಡಿದ್ರ ನೀವು? ನೀವೇನಾದ್ರೂ ಅನ್ಕೊಳ್ಳಿ, ನಿಮ್ ಟೇಸ್ಟ್ ನನ್ಗೆ ಒಂಚೂರು ಇಷ್ಟ ಆಗ್ಲಿಲ್ಲ, ಒಂಚೂರು ಇಷ್ಟ ಆಗ್ಲಿಲ್ಲ. ನೀವೆಷ್ಟು ಚೆನ್ನಾಗಿದ್ದೀರಾ, ಒಳ್ಳೆ ಬೊಂಬೆ ತರ ಇಲ್ವಾ? ಅವನೇನ್ರಿ ಹಂಗಿದ್ದಾನೆ? ಹೋಗಿ ಹೋಗಿ ಅವನೇಂಗ್ರಿ ಲವ್ ಮಾಡಿದ್ರಿ? ಅವ್ನ್ ನೋಡಕ್ ಬೇರೆ ಒಳ್ಳೆ ಸೈಕೋ ತರ ಇದ್ದಾನೆ. ನೀವು ಹೊಡೆದ್ರು ಸರಿ, ಅವನ್ ಹಾಗೆ ಇರೋದು. ಈ ಕಾಡ್ಗೆ ಯಾವ ಟೈಮಲ್ಲಿ ಹೆಜ್ಜೆ ಇಟ್ನೋ ಎಲ್ರೂ ಬಾರ್ಸಿಡ್ತಾ ಇದಾರೆ. ಆದ್ರೂ ಯಾಕ್ರಿ ಹೊಡೆದ್ರಿ? ಅವನೇ ನನ್ನ ಬಾಯ್ ಫ್ರೆಂಡ್ ಅಲ್ಲ. ಅಸ್ಲಿಗೆ ಅವ್ನು ಯಾರು ಅಂತಾನೂ ನಂಗೆ ಗೊತ್ತಿಲ್ಲ. ನಾನು ಇವತ್ತಿನವರೆಗೂ ಯಾರನ್ನೂ ಪ್ರೀತಿ ಮಾಡಿಲ್ಲ. ಯಾರನ್ನೂ ಪ್ರೀತಿ ಮಾಡಿಲ್ವಾ? ಬಂದೆ. ಅಂದ್ರೆ ನೀವು ಸಿಂಗಲ್ಲ? ಆಲ್ರೆಡಿ ಅಪ್ಪ ಅಮ್ಮ ನೋಡಿರೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಅಲ್ವಾ? ಈ ಕಾಲದಲ್ಲಿ ಮದ್ವೆಗಳೇ ನಿಂತೋಗ್ತಿದಾವೆ. ಎದೆಯ ಒಳಗೆ ಪ್ರಣಯ ಉಕ್ಕುತ್ತಲಿದೆ, ನಿನ್ನ ಮೇಲೆ ಸಲುಗೆ ಹೆಚ್ಚಾಗುತ್ತಿದೆ. ಈ ಹುಣ್ಣಿಮೆ ನಂದೇನ ಏಕಾಂತನ, ನಾನಿನ್ನೋಳು ಏನಾಗಲಿ ನಿನ್ ಪ್ರೀತಿಲಿ ಮುಳುಗೋ ಸಮಯ. ನೋಡಿದೆ ಈ ರತಿಯ ಮೈಮಾಟವನ್ನಾನು, ತಗಿಟಕಲಿ ನಾಚಿ ನೀರಾಗಿ ಹೋದೆಯ ನಿಂದು ಮಧುಬನದಲ್ಲಿ ನೀ.
ಎದೆಯ ಒಳಗೆ ಪ್ರಣಯ ಉಕ್ಕುತ್ತಿದೆ. ಎದುರೇ ನೀನು ಇರುವಾಗ ನಾ ಸೋತೆನು. ನನ್ನಯ ಸುಕುಮಾರ ಬಾಬೇಗನೆ, ನಿನ್ನ ಆಗಮನದ ಪರಿಮಳವು ಹರಡುತ್ತಿದೆ. ಉಕ್ಕೀತೆ ಆನಂದ ತಿಳಿ ಮಂಜಲಿ, ಇರುಳಲ್ಲಿ ಬದಲಾಗು ನೀ ಬೆಚ್ಚಗೆ. ಹುಣ್ಣಿಮೆಯ ರಾತ್ರಿಯಲ್ಲಿ ನಿನ್ನ ಮುತ್ತು ಮತ್ತಾಯ್ತು, ನಾಚಿಕೆಯು ಹೊರಟೋಗಿದೆ, ಅದು ಮೀರಿ ಹೋಗಾಗಿದೆ. ನೀನೇ ನನ್ನೊಡತಿಯ ರೂಪಸಿಯೇ ಬಂದು ತನುವು ಅರಳಿದೆ. ಏನೋ ಹೊಳೆಯುವ ನಿನ್ನ ಅಂದವನ ನೋಡೆ ಪ್ರೀತಿ ಮೂಡಿದೆ. ಎದೆಯ ಒಳಗೆ ಪ್ರಣಯ ಉಕ್ಕುತ್ತಲಿದೆ. ನಿನ್ನ ಮೇಲೆ ಸಲುಗೆ ಹೆಚ್ಚಾಗುತ್ತಿದೆ. ವಂಶಕೃಷ್ಣ, 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 ನಿನ್ನೆ ಸಾಮೇದವ್ರೆ, ಅವ್ರು ನಮ್ಮನ್ನ ಸಾಯಿಸ್ಬಿಡ್ತಾರ ಕಣ್ರಿ. ಅವ್ರು ಸಾಯಿಸಿಲ್ಲ ಅಂದ್ರು ನಾವ್ ಯಾವತ್ತೋ ಒಂದಿನ ಸಾಯ್ತೀವಿ ವಂಶಕೃಷ್ಣ. ಯಾವತ್ತೋ ಸಾಯ್ತೀವಿ ಅಂತ ಇವತ್ತೇ ಸಮಾಧಿ ತೊಡಕಾಗ್ತೇನ್ರಿ. ಯಾವಾಗ ನೋಡಿದ್ರು ಎಲ್ಲದಕ್ಕೂ ಭಯ ಪಡ್ತಾನೆ ಇರ್ತೀಯ. ಸಾವಂದ್ರೆ ನಿಂಗೆ ಯಾಕಷ್ಟು ಭಯ? ನಾನು ಎಲ್ರೂ ಹಾಗೆ ಅಮ್ಮನ್ ಸೆರ್ಗಿಡ್ಕೊಂಡು ಅಪ್ಪನ್ ಕೈ ಹಿಡ್ಕೊಂಡು ಬೆಳಿಲಿಲ್ಲ ರೀ. ಆ ದೊಡ್ಡ ಮನುಷ್ಯ ಹೇಳದ್ನಲ್ಲ ಅವ್ರ ಅಣ್ಣನ ಬಗ್ಗೆ, ಫ್ಯಾಮಿಲಿ ಎಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ. ನಮ್ಮ ಫ್ಯಾಮಿಲಿ ಕೂಡ ಹಾಗೆ ರೀ. ಅಮ್ಮ, ಅಪ್ಪ, ನಾನು. ರಕ್ತಧಾರೆ ಇರದ ತಾಯಿ ತಂದೆ ಅವತ್ತು ವಿಷ ಕೂಡ ಹಂಚ್ಬಿಟ್ರು ಕಣ್ರಿ. ತಾಯಿ ತಂದೆ ವಿಷ ಕೊಟ್ರು ಅಮೃತ ಆಗುತ್ತೆ ಅಂತ ಹೇಳ್ತಾರಲ್ರಿ, ಅದು ನನ್ನ ವಿಷಯದಲ್ಲಿ ನಿಜ ಆಯ್ತು ಕಣ್ರಿ. ಬದುಕ್ಬಿಟ್ಟೆ ಕಣ್ರಿ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನೊಬ್ನೇ ಒಬ್ಬಂಟಿಯಾದೆ. ಆವತ್ತಿಂದ ನನ್ನ ಜೊತೆ ಇದ್ದಿದ್ದು, ನನ್ನ ಜೊತೆ ಬೆಳೆದಿದ್ದು ಈ ಭಯ ಮಾತ್ರ ಕಣ್ರಿ. ಓ, ಐ ಆಮ್ ಸಾರಿ ಫಾರ್ ಯುವರ್ ಲಾಸ್. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ ವಂಶಕೃಷ್ಣ, ಭಯ ಪಡೋದು ಅಂದ್ರೆ ಸಾವುಗೋಸ್ಕರ ಎದುರು ನೋಡೋದೆ. ಮೇ ಬಿ ಮತ್ತೆ ನಿನ್ ಪ್ರಾಣಕ್ಕೆ ಆಪತ್ ಬಂದ್ರೆ ನಿನ್ನಲ್ಲಿರೋ ಭಯ ಹೋಗಿ ಧೈರ್ಯ ಬಂದು ಇನ್ನೊಂದು ಮನುಷ್ಯ ಹುಡ್ತಾನೇನೋ.
ಯಾರು ಸರ್ ನೀವು? ಯಾಕೆ ಸರ್ ನನ್ನ ನೋಡಿತಾ ಇದ್ದೀರಾ? ಅವಳ ಮೈ ಮೇಲೆ ಕೈ ಇಟ್ರೆ ಯಾರನ್ನಾರ ಹೊಡೆದ್ಬಿಡ್ತೀಯಾ? ನಾನೇದ್ರು ಹಲ್ಕ ಸರ್? ಎಷ್ಟು ಜನ ಬಂದ್ರು ಹೊಡೆಯೋದಕ್ಕೆ? ವಂಶಕೃಷ್ಣ, ಸರ್ ಯಾಕೆ ಸರ್ ಹೊಡಿತಿದ್ದೀರಾ? ಪ್ಲೀಸ್ ಅವನನ್ನೇನು ಮಾಡಬೇಡಿ ಸರ್. ಸರ್ ಪ್ಲೀಸ್ ಹೊಡಿಬೇಡಿ. ವಂಶಕೃಷ್ಣ, ಯಾರೋ ನೀನು? ಯಾಕೆ ಹೊಡಿತಿದ್ಯಾ ಅವನನ್ನ? ಯಾರ್ ಬೇಕಮ್ಮ? ನಾವು ಸ್ಟೇಟ್ ವಿಮೆನ್ ಹೆಲ್ತ್ ಆರ್ಗನೈಸೇಷನ್ ಇಂದ ಬಂದಿದೀವಿ. ನಿಮ್ ಮನೇಲಿ ಪ್ರೆಗ್ನೆಂಟ್ ಲೇಡೀಸ್ ಯಾರಾದ್ರೂ ಇದ್ರೆ ಅವ್ರ ಡೀಟೇಲ್ಸ್ ತಗೊಳ್ಳೋಣ ಅಂತ. ಸರಿ, ಒಳಗ್ ಬನ್ರಿ ಮಾ. ಕಮ್, ಲೆಟ್ಸ್ ಗೋ. ಹಲೋ, ನಿಮ್ ಹೆಸರು? ಶ್ರಾವಣಿ. ಶ್ರಾವಣಿ ಸಂದೀಪ್. ಸಂದೀಪ್ ಹುಟ್ಟೋ ನನ್ ಮಗುಗೆ ತಂದೆ. ನಿಮ್ ತಂದೆ ಹೆಸರು? ಅದು ಹುಟ್ಟೋರ್ ತಂದೆ ಹೆಸರು ಆನಂದವಾಗಿ ಹೇಳ್ತಾ ಇದ್ಯಾ, ಆದ್ರೆ ನಿಮ್ ತಂದೆ ಹೆಸರು ಶಂಕರ್ ಶಾಸ್ತ್ರಿ ಅಂತ ಹೇಳಕ್ಕೆ ಯಾಕೆ ಕಷ್ಟ? ಅವಳು ನಿನಗ್ ಮೊದ್ಲೇ ಗೊತ್ತಾ? ಗೊತ್ತು. ಅವಳನ್ನೇ ಲೋಕ ಅನ್ಕೊಂಡವ್ರನ್ನ ಪೊಲೀಸ್ ಸ್ಟೇಷನ್ ಸುತ್ಸಿ ಹುಚ್ಚರನ್ನಾಗ್ ಮಾಡಿ ಸಾಯೋ ಹಾಗ್ ಮಾಡ್ದ ಬಜಾರಿ ಇವಳು. ನಮ್ಮಪ್ಪ ಸತ್ತೋದ್ರ? ಯಾರೇನಾದ್ರೆ ನನಗೇನು ಅಂತ ಯಾರತ್ರನೋ ನುಗ್ಗಿ ತಾಯಿ ಆಗ್ಬಿಟ್ಟೆ. ಆದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ಊರಲ್ಲಿ ತಲೆ ಎತ್ತಕ್ಕಾಗ್ದೆ ಗುಡಿಯಲ್ಲಿ ತಲೆ ಚುಚ್ಕೊಂಡ್ ಸತ್ರು. ನಿನ್ನಂತ ನೀಚ ಹೆಣ್ಣನ್ನ ನಡು ಬೀದಿಯಲ್ಲಿ ನೇಣ್ ಹಾಕಿ ಸಾಯಿಸ್ಬೇಕು. ಏ, ಅದೆಲ್ಲ ನಮ್ಗೆ ಯಾಕೆ? ಬಾ ಹೋಗೋಣ. ಸಾಯೋ ಹಾಗೆ ಮಾಡ್ದ ಬಜಾರಿ ಇವಳು. ನಿನ್ನಂತ ನೀಚ ಹೆಣ್ಣನ್ನ ನಡು ಬೀದಿಯಲ್ಲಿ ನೇಣ್ ಹಾಕಿ ಸಾಯಿಸ್ಬೇಕು. ನಾನ್ ತಪ್ಪು ಮಾಡ್ದೆ ಸ್ಯಾಂಡಿ. ಕಮಾನ್ ಶ್ರಾವಣಿ, ತಿದ್ಕೊಳಕ್ ಆಗದೆ ಇರೋಂತ ತಪ್ಪು ಮಾಡ್ಬಿಟ್ಟಿದೀನಿ. ಕೂಲ್ ಡೌನ್ ಪ್ಲೀಸ್. ಶ್ರಾವಣಿ, ಏನ್ ಮಾಡ್ಕೊಂಡಿದ್ಯಾ? ಏನಿದು ಈ ರೀತಿ ಮಾಡ್ಕೊಂಡಿದ್ಯಾ? ಶ್ರಾವಣಿ, ಆಸ್ಪತ್ರೆಗೆ ಹೋಗೋಣ. ಬಾ ಆಸ್ಪತ್ರೆಗೆ ಹೋಗೋಣ. ಶ್ರಾವಣಿ, ನೋಡು, ನನ್ನ ನೋಡು. ನೀವಿಲ್ಲ ಅಂದ್ರೆ ನಾನು ಇರೋದಿಲ್ಲ. ಶ್ರಾವಣಿ, ಶ್ರಾವಣಿ, ಕಣ್ಬಿಡು ಶ್ರಾವಣಿ. ಸ್ಯಾಂಡಿ, ಸತ್ತು ನನ್ನ ಹತ್ರ ಬರ್ಬೇಕು ಅನ್ಕೊಂಡ್ಯಾ? ನಾನ್ ಮಾಡಿದ ಒಂದು ತಪ್ಪಿಂದ ಅಪ್ಪ ಇಲ್ದೆ ಹೋದ್ರು. 2ನೇ ತಪ್ಪಿಂದ ನಾನ್ ನಿನಗಿಲ್ದೆ ಹೋದೆ. ಆದ್ರೂ ಪ್ರೀತಿ ಮಾಡೋದಷ್ಟು ತಪ್ಪ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸ್ಯಾಂಡಿ. ನಾನ್ ಮಾಡಿದ ಕೆಲ್ಸದಿಂದ ಆಗ ಅಪ್ಪ, ಈಗ ನೀನು ಹೀಗ್ ತಯಾರಾಗ್ತೀರಂತ ಗೊತ್ತಿರ್ಲಿಲ್ಲ. ಆದ್ರೂ ಊರವರೆಲ್ಲ ಹಾಗೆ ಹೇಳಿದ್ದಕ್ಕೆ ಸತ್ತೋದ್ರು ಅಂತ ಹೇಳಿದ್ಲಲ್ಲ, ಮತ್ತೆ ಅದೇ ರೀತಿ ಮಾತೆ ಅವಳು ನನ್ನ ಹೇಗಂದ್ಲು ಸ್ಯಾಂಡಿ? ಹೇಯ್, ಅವತ್ತು ನಾನು ಜಸ್ಟ್ ಅವಳ ಪಕ್ಕದಲ್ಲಿದ್ದೆ. ನಾನೊಂದು ಮಾತು ಆಡ್ಲಿಲ್ಲ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಪ್ಲೀಸ್ ಅವನ್ನ ಬಿಟ್ಬಿಡು.
ನನ್ಗೇನು ಗೊತ್ತಿಲ್ಲ. ಅದಷ್ಟು ಮಾತಾಡ್ತಾ ಇದ್ರೆ ನೀನ್ ಕೇಳ್ತಾ ಕೂತಿದ್ದ. ನಿನಗೊಂದು ಪುಟ್ಟ ಕತೆ ಹೇಳ. ಮಹಾಸಭೆಯಲ್ಲಿ ದುರ್ಯೋಧನ ಕಾಲ್ಜಾರ್ ಬಿದ್ದಾಗ ದ್ರೌಪದಿ ನಗ್ಲಿಲ್ಲ, ಅವಳ ಪಕ್ಕ ಇದ್ದವಳು ನಕ್ಕಿದ್ದು. ಯಾರೋ ಒಬ್ಳು ನಕ್ಕಿದ್ದಕ್ಕೆ ಲಕ್ಷ ಜನರ ಪ್ರಾಣ ಹೋಯ್ತು. ಇದ್ರಲ್ಲಿ ನಿಂದೇನು? ತಪ್ಪು ಮಾಡೋರ್ಗೂ ಪಕ್ಕದಲ್ಲಿ ಕೂತು ನೋಡೋರ್ಗೂ ಇಬ್ಬರಿಗೂ ಒಂದೇ ಶಿಕ್ಷೆ. ಅದನ್ನೇ ತಾನೇ ನಮ್ಮ ಕಾನೂನು ಕೂಡ ಹೇಳೋದು. ಅದಕ್ಕೆ ಅವಳಿಗೆ ಶಿಕ್ಷೆ ಅಲ್ಲಿ ಕೊಟ್ಟೆ. ನಿನಗ್ ಶಿಕ್ಷೆನಾ ಇಲ್ಲಿ ಬರ್ದಿದ್ದೇನೆ. ನಾವು ಪ್ರೀತಿಸ್ತವ್ರು ನಮ್ ಕಣ್ಮುಂದೆನೆ ಸಾಯ್ತಾ ಇದ್ರೆ, ನೋಡ್ತಾ ಇದ್ರು ಉಳಿಸ್ಕೊಳಕ್ಕಾಗ್ದಿರೋ ಪರಿಸ್ಥಿತಿನಲ್ಲಿ ನಾವಿದ್ರೆ ಆ ಪೇನ್ ಹೇಗಿರುತ್ತೆ ಅಂತ ನಿಂಗೂ ಕೂಡ ಗೊತ್ತಾಗ್ಬೇಕು. ಸರ್ ಒಂದ್ ನಿಮಿಷ ಸರ್, ಬಿಡಿ ಅಣ್ಣ. ಒಂದ್ ನಿಮಿಷ ಸರ್, ನೀವು ನಾನು ಹೊಡಿತಿರೋದು ನಾವಿಬ್ರು ಲವ್ ಮಾಡ್ತಿದೀವಿ ಅಂತನಾ? ಸರಿಯಾಗಿದ್ದೀರಿ ಸರ್ ನೀವು. ನಾನೇನೋ ಸಾಯಣ ಅಂತ ಈ ಕಾಡಿಗೆ ಬಂದ್ರೆ ಮೇಡಮ್ ಅವ್ರ ಪರಿಚಯ ಆದ್ರು ಸರ್. ಮೇಡಮ್ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್ ಕೂಡ ಅಲ್ಲ ಸರ್. ಅಂದ್ರೆ ನೀನ್ ಹೇಳೋದನ್ನೆಲ್ಲ ನಂಬಿ ನಾನು ಹೇಳ್ತಿರೋದು ನಿಜ ಸರ್. ಸರ್ ಬಿಡಿ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅವ್ರಿಗೆ ಆಲ್ರೆಡಿ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ ಸರ್. ಇನ್ನು ಅವ್ರು ಬೇರೆಯವ್ರಿಗೆ ಸರ್. ಬೇಡ. ನಿಮ್ಗೆ ಅರ್ಥ ಆಗ್ತಿಲ್ವಾ ಸರ್? ಅವಳು ನನ್ನ ಪ್ರೀತಿಸ್ತಿಲ್ಲ ಸರ್. ಪ್ರೀತಿ ಮಾಡ್ತಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ. ಏನ್ ಹೇಳಿದ್ರಿ ಸಮೇತ ಅವ್ರೆ? ಐ ಲವ್ ಯು ವಂಶಿ ಕೃಷ್ಣ. ಸರ್, ಅವಳ ಜೊತೆ ಒಂದ್ಸರಿ ಮಾತಾಡ್ಲಾ ಪ್ಲೀಸ್ ಸರ್? ಐ ಲವ್ ಯು. ನಿಮ್ಗೆ ಎಲ್ಲೇನ್ ಮಾತಾಡ್ಬೇಕು ಗೊತ್ತಾಗಲ್ವಾ ಸಮೇತವ್ರೆ? ನೀವು ಇಲ್ಲಿಂದ ತಪ್ಪಿಸ್ಕೊಳಕ್ ಹೇಳ್ತಿದ್ದೀರೋ, ಅವ್ರೇನಾದ್ರು ಅನ್ಕೊಳ್ಳಿ ಅಂತ ಹೇಳ್ತಿದ್ದೀರೋ? ನಾವು ಪ್ರೀತಿಸೋದು ಅಂದ್ರೇನ್ರಿ? ಅವ್ರು ನಂಬ್ತಾ ಇಲ್ಲ ಕಣ್ರಿ. ನಿಮ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದ್ಯಲ್ಲ. ಇವಾಗ ನೀವು ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ನನ್ನ ಸಾಯಿಸೇ ಬಿಡ್ತಾರ್ರಿ. ಪ್ಲೀಸ್ ರೀ, ಪ್ಲೀಸ್ ಹೇಳ್ರಿ ಅವ್ರಿಗೆ. ಗರ್ಲ್ ಫ್ರೆಂಡ್ ಯಾರೋ ಇರ್ತಾರ ಬಿಡಿ. ನಾನು ಯಾರು ಲವ್ ಮಾಡ್ತಾರ್ರಿ? ಒಂದ್ ವೇಳೆ ಯಾರಾದ್ರೂ ಬಂದು ನಿನ್ಗೆ ಐ ಲವ್ ಯು ಹೇಳಿದ್ರೆ ನಿನ್ ರಿಯಾಕ್ಷನ್ ಏನು? ನೀವು ಹೇಳೋ ತರ ಯಾರಾದ್ರೂ ಐ ಲವ್ ಯು ಹೇಳಿದ್ರೆ ಒಂದ್ ಹುಡುಗಿ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ತಾಳೆ? ಸಾಯೋ ಕಾಲದಲ್ಲಿ ಈ ತರದ್ ಮಾತು ಕೇಳ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಆದ್ರೆ ಈ ಮಾತು ಕೇಳಿದಾಗ ಸಾವೇ ಎದುರುಗಡೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಇದಕ್ ಮುಂಚೆ ಏನಾಗಿದ್ರು ಭಯ ಆಗ್ತೈತ್ರಿ. ಆದ್ರೆ ಇವಾಗ ಏನ್ರಿ, ಸಾವೇ ಎದುರುಗಡೆ ಬಂದಿದೆ, ಭಯನೇ ಇಲ್ಲ ರೀ. ಸಾಯೋಷ್ಟ್ರಲ್ಲಿ ಈ ಮಾತು ಕೇಳ್ತೀನೋ ಇಲ್ವೋ ಅನ್ಕೊಂಡಿದ್ದೆ ರೀ. ಕೊನೆಗೂ ಸಾಮೇದ್ ಅವ್ರೆ, ನಾನ್ ಕೂಡ ಐ ಲವ್ ಯು ರೀ. ಐ ಲವ್ ಯು ರೀ, ಐ ಲವ್ ಯು. ಏನು ಈಗ ಹೊಡಿಬಹುದಾ? ವಂಶಿ ಕೃಷ್ಣ. ಈ ಪೇನ್ ಹೇಗಿರುತ್ತೆ ಅಂತ ತೋರಿಸ್ತೆ. ಈಗ ಆ ಪೇನ್ ಹೇಗಿರುತ್ತೆ ಅಂತ ತೋರಿಸ್ಲಾ?
ನೀವ್ ಹೇಳಿದ್ದು ಕರೆಕ್ಟೇ ಸಂವೇದ ಅವ್ರೆ. ನಮ್ ಪ್ರಾಣಕ್ಕೆ ಅಪಾಯ ಬಂದಾಗ ನಮ್ಮಲ್ಲಿ ಭಯ ಹೋಗಿ ಇನ್ನೊಬ್ಬ ಮನುಷ್ಯ ಹುಡ್ತಾನೆ ಅಂತ ಹೇಳ್ತೀರಿ. ಆದ್ರೆ ಈಗ ನನ್ನ ಪ್ರಾಣಕ್ಕೆ ಆಪತ್ ಬಂದ್ರು ಕೂಡ ನೀವ್ ಹೇಳ್ದಾಗ ಇನ್ನೊಬ್ಬ ಮನುಷ್ಯ ಹುಟ್ಲಿಲ್ಲ ರೀ. ಆದ್ರೆ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ತಂಟೆಗೆ ಯಾರಾದ್ರೂ ಬಂದ್ರೆ ನಮ್ಮಲ್ಲಿ ಭಯ ಹೋಗಿ ನೀವು ಹೇಳ್ದಾಗೆ ಒಬ್ಬ ಹೊಸ ಮನುಷ್ಯ ಹುಡ್ತಾನೆ ಅಷ್ಟೇ. ಬೇಡ ವಂಶಿಕೃಷ್ಣ. ಸೈಕ್ ನನ್ ಮಗನೇ, ಮೆಂಟಲ್ ನನ್ ಮಗನೇ. ಇದಕ್ ಮುಂಚೆ ಜಿರಳೆ ನೋಡಿದ್ರೆ ಎದುರು ಓಡೋಗ್ತಿದ್ದೆ ನಾನು. ಅಂತದ್ರಲ್ಲಿ ಒಬ್ಬ ಮನುಷ್ಯರನ್ನ ಸಾಯಿಸುವಂತ ಲೆವೆಲ್ಗೆ ಬಂದಿದೆ ಅದಕ್ಕೆ ಕಾರಣ ಪ್ರೇಮ ಕಣೋ. ನಿನ್ ನೋವು ನನಗೆ ಅರ್ಥ ಆಗುತ್ತೆ ಕಣೋ, ನನಗೆ ಅರ್ಥ ಆಗುತ್ತೆ. ಆದ್ರೆ ಇದ್ರಲ್ಲಿ ಆಕೆ ಮಾಡಿರೋ ತಪ್ಪೇನಿದೆ? ಆಕೆ ತಪ್ಪೇನಿದೆ? ಈಗ ನಮ್ಮ ಸಾಯಿಸಿದ್ರೇನೆ ನೀನ್ ದೊಡ್ಡ ಶಾಜಹಾನು, ನಮ್ ಸಮಾಧಿನೇ ನಿಂಗೆ ತಾಜ್ ಮಹಲ್ ಅನ್ನೋ ಆಗಿದ್ರೆ ಸಾಯಿಸು, ಸಾಯಿಸು ನಮ್ಮನ್ನ. ಸಾಯಿಸು.
ಅಣ್ಣ ನಮ್ ಚಿಟ್ಟಿನ ಆಸ್ಪತ್ರೆಗೆ ಸೇರಿಸಿದಾರಂತೆ. ನಿನ್ನ ಬೇಗ ಬಾ ಅಂತ ಹೇಳ್ತಿದ್ದಾರೆ. ಏನಾಯ್ತು ನನ್ ಚಿಟ್ಟಿ ಮಗುಗೆ? ನಮ್ ಚಿಟ್ಟಿಗೆ ಕ್ಯಾನ್ಸರ್ ಅಂತಣ. ಹಂಗಂತ ಡಾಕ್ಟರ್ ಹೇಳಿದಾರಣ, ನೀವು ಅರ್ಜೆಂಟ್ ಬರ್ಬೇಕಂತಣ. 9 ವರ್ಷದ ಮಗುಗೆ ಕ್ಯಾನ್ಸರ್ ಅಂದ್ರೆ ಏನು? ಅಲ್ಲಿ ಮಗುಗೆ ಸೀರಿಯಸ್ ಅಂತೆ, ಅರ್ಜೆಂಟ್ ಕರ್ತಿದಾರಣ. ಇಷ್ಟೊತ್ತು ಮರ ಕತ್ತರಿಸದೆ ಹೋದ್ರೆ ದುಡ್ಡು ಬರಲ್ಲ ಅಂತಿದ್ರಲ್ಲ, ಬೇರೆ ಯಾವ ಕೆಲಸ ಮಾಡಕ್ಕಾಗಲ್ವಾ? ಆ ದುಡ್ಡಿಂದ ನಿಮ್ ಚಿಟ್ಟಿ ಪಾಪು ಪ್ರಾಣ ಇದರಿಂದ ಬದುಕಿಸ್ಬೋದಾ? ಈಗ ಮರಗಳನ್ನ ಕತ್ತರಿಸ್ತಿದ್ದೀರಿ, ಆದ್ರೆ ಅದೇ ಮರಗಳನ್ನ ಕತ್ತರಿಸೋದ್ರಿಂದ ಕ್ಯಾನ್ಸರೇ ಅಲ್ಲ, ಎಷ್ಟೋ ತರದ ಕಾಯಿಲೆಗಳು ಬರ್ತಿದೆ. ಇವತ್ತು ನಿಮ್ಮನೇಲಿ, ನಾಳೆ ನಿಮ್ಮನೇಲಿ. ಇದು ಹೀಗೆ ಸಾಗ್ತಾ ಇದ್ರೆ ಭವಿಷ್ಯನೇ ಇಲ್ದೆ ಹೋಗುತ್ತೆ. ಆ ದೊಡ್ಡ ಮನುಷ್ಯ ಹೇಳ್ತಾನೆ ಇದ್ರು ಕಣೋ, ಮರಗಳನ್ನ ಕಡಿಬೇಡಿ ಅಂತ. ಆದ್ರೆ ಪಾಪ ಅನ್ಯಾಯವಾಗಿ ಆ ದೊಡ್ಡ ಮನುಷ್ಯನ ಸಾಯಿಸ್ಬಿಟ್ರಲ್ಲೋ. ಇಲ್ಲಿ ನೀವೇನಂದ್ರೆ ಈ ಕತ್ತಿ ಕೊಡ್ಲಿ ಹಿಡ್ಕೊಂಡು ನಿಮ್ ಭವಿಷ್ಯನ, ನಿಮ್ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡ್ತಿದ್ರಿ ಕಣ್ರೋ. ಹೇ ಹೋಗ್ರೋ. ಹೇ ಅಣ್ಣ, ದೇವ್ರು ಕೊಟ್ಟಿರೋ ಈ ಆಯುಧ ಇರ್ಬೇಕಾದ್ರೆ ಈ ಆಯುಧ ನಮ್ಗೆ ಯಾಕಣ್ಣ? ಬೇಡ ಅಣ್ಣ, ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡು ಬದುಕೋಣ. ಬಾ ಅಣ್ಣ, ಮಗುನ ಉಳಿಸ್ಕೊಳ್ಳೋಣ.